श्रीमद्वेंकटनाथाय श्रीनिवासाय ते नमः। नारायणाय परिपूर्ण गुणार्णवाय विश्वोदय स्थितिलयोन्निधिप्रदाय ज्ञानप्रदाय विदासुरसौख्य दुःख सत्कारणाय वितताय नमो नमस्ते। सदागमैकविज्ञेयं समतीतक्षराक्षरं नारायणं सदा वन्दे ನಿರ್ದೋಷಾಶೇಷ ಸದ್ಗುಣಂ. ಹೋದ ಭಾನುವಾರ ಒಬ್ಬರು ಈ ಸಾಕ್ಷಿ ಬದನ ಕುರಿತು ಏನು ಅಂತ ಕೇಳಿರು. ಆಗ ಉಸ್ತಾದ ಕಾರಣ ಹೇಳಲ್ಲ, 2 ನಿಮಿಷ ಅದನ್ನ ಕುರಿತು ಹೇಳ್ತೇನೆ, ಅದಕ್ಕೆ ಆಮೇಲೆ ಮುಂದಿನ ಪಾಠ ಹೇಳ್ತೇನೆ. ಸಾಕ್ಷಿ ಎಂಬುದೇನು ಅಂತಂದ್ರೆ ನಮ್ಮ ಚೇತನದಲ್ಲಿ ಇರ್ತಕ್ಕಂಥ ಮನಸ್ಸಿಗೆ ಸಾಕ್ಷಿ ಇದ್ದೇಶ. ನಮಗೆ 5 ಜ್ಞಾನೇಂದ್ರಿಯಗಳಾಗಿರ್ತಕ್ಕಂಥದ್ದಿದೆ: ಕಣ್ಣು, ಮೂಗು, ನಾಲಿಗೆ, ತ್ವಕ್ ಇತ್ಯಾದಿಗಳು. ಅದಕ್ಕೆ ಯಜಮಾನನಾಗಿರ್ತಕ್ಕಂಥ ಮನಸ್ಸು ಅದು ಜಡವಾಗಿರ್ತಕ್ಕಂಥದ್ರಿಂದ ನಮಗೆ ಜ್ಞಾನ ಬರಲಾರದು. ಆ ಜಡ ಮನಸ್ಸು ಹತ್ತನೇ ಇರ್ತಕ್ಕಂಥದ್ದು ಚೇತನದಲ್ಲಿ ಇರ್ತಕ್ಕಂಥ ಮನಸ್ಸು ಸಾಕ್ಷಿ. ಆ ಸಾಕ್ಷಿಗೆ ಬಂದರೆ ತಾನೆ ಜ್ಞಾನ ಬರೋದು ಹೊರತಾಗಿ ಇಲ್ಲದ್ರೆ ಜ್ಞಾನ ಬರಲಾರದು. ಇದನ್ನ ಒಂದು ಚಿಕ್ಕ ವಿಷಯ ಚೆಂದಾಗಿ ತಿಳಿದ್ರಿ. ಮೊದಲು ಒಂದು ವಸ್ತುವಿನ ನಮಗೆ ಜ್ಞಾನ ಬರಬೇಕು ಅಂತಂದ್ರೆ, ಈಗ ಮೇಜೆ ಮೇಲೆ ಒಂದು ಪುಸ್ತಕ ಇಟ್ಟಿದೆ. ಈ ಪುಸ್ತಕದ ಜ್ಞಾನ ನಮಗೆ ಬರಬೇಕು ಅಂದ್ರೆ 3 ಆಪರೇಷನ್ ಸೈಮಲ್ಟೇನಿಯಸ್ ಆಗಿ ನಡಿಬೇಕು. ಒಂದೇನು ಅಂದ್ರೆ, ಮೊದಲ ಪುಸ್ತಕಕ್ಕೂ ಇಂದ್ರಿಯಕ್ಕೂ ಕಾಂಟ್ಯಾಕ್ಟ್, ಅದಕ್ಕೆ ಸನ್ನಿಕರ್ಷ ಅಂತ ಹೆಸರು. ಆದ ಕಾರಣ ಆ ಕಣ್ಣಿಗೂ ಆ ಪುಸ್ತಕಕ್ಕೂ ಕಾಂಟ್ಯಾಕ್ಟ್ ಏರ್ಬಿಡ್ಬೇಕು. ಆ ಕಣ್ಣ ಇರ್ತಕ್ಕಂಥದ್ದು ಯಜಮಾನನ ಇರ್ತಕ್ಕಂಥ ಮನಸ್ಸಿನ ತಗೊಂಡೇ ಡೆಪಾಸಿಟ್ ಮಾಡುತ್ತೆ. ಮನಸ್ಸಿನ ಡೆಪಾಸಿಟ್ ಮಾಡಿರ್ತಕ್ಕಂಥದ್ದನ್ನ ಈ ನಮ್ಮ ಚೇತನ ಮನಸ್ಸಾಗಿರ್ತಕ್ಕಂಥದ್ದು ಗ್ರಹಣ ಮಾಡುತ್ತೆ. ಇದು ಎಲ್ಲ ಸೈಮಲ್ಟೇನಿಯಸ್ ನಡೀತೆ. ಆದ ಕಾರಣ ಟೇಬಲ್ ಮೇಲೆ ಪುಸ್ತಕ ಇಟ್ಟಿದೆ ಎಂಬ ಜ್ಞಾನವಾಗಿರ್ತಕ್ಕಂಥದ್ದು ನಮಗೆ ಬರ್ತದೆ. ಇದನ್ನು ಮುಖ್ಯವಾಗಿ ಗಮನಿಸಬೇಕಾದೇನು ಅಂತಂದ್ರೆ, 1ಗೂ 3ಗೂ ಕನೆಕ್ಷನ್ ಇಲ್ಲ, 2ಗೂ 3ಗೂ ತಾನು ಕನೆಕ್ಷನ್. ಅದಕ್ಕೆ ನಡೆದ ಒಂದು ಉದಾಹರಣೆ ನಿಮ್ಮ ಹತ್ರ ಹೇಳ್ತೇನೆ. ನಿಮ್ಮ ಲೈಫಲ್ಲಿ ಅದು ಅನುಭವ ಪಟ್ಟಿರ್ಬಹುದು, ನನ್ನ ಲೈಫಲ್ಲಿ ಅನುಭವ ಪಟ್ಟದ್ದು ಒಂದೇ ಒಂದು ವಿಷಯ ಹೇಳ್ತೇನೆ. 2ಗೂ 3ಗೂ ತಾನು ಕನೆಕ್ಷನ್ ಹೊರತಾಗಿ 1ಗೂ 3ಗೂ ಕನೆಕ್ಷನ್ ಆಗಿರ್ತಕ್ಕಂಥದ್ದಿಲ್ಲ. ಒಂದು ಕೊಯಮತ್ತೂರಲ್ಲಿ ಒಂದು ದೊಡ್ಡ ಮದುವೆ, ನಂಗೆ ತುಂಬಾ ಬೇಕಾದವರು, ಅವರು ಕೂಗಿದ್ರು, ನೀವು ಖಂಡಿತ ಮದುವೆ ಬಂದೇ ತೀರ್ಬೇಕು ಹಂಗಂದ್ಬಿಟ್ಟು. ನಾನು ಮದುವೆಗೆ ಹೋದೆ. ಅವರೇ ರಿಸೆಪ್ಷನ್ ಮುಂದೆ ನಿಂತಿರವಳೆ, ಬಂದ್ರಿ ಹಂಗಂತ ಹೇಳಿರು. ಹೇಳ್ಬಿಟ್ಟು ಎಲ್ಲ ಕೂಟ ಅಂದ್ರೆ ವಿಪರೀತ ಕೂಟ ಒಳಗೊಟ್ಟೋದೆ. 3 ದಿನ ತಾಡಿ ಅವರು ನಂಗೆ ಫೋನ್ ಮಾಡಿರು, ನಾ ತುಂಬಾ ದೂರ ನಿಮ್ಮನ್ನ ಕೂಗಿದೆ ಮದುವೆಗೆ, ನೀವು ಬರಲ್ಲ, ಆದ ಕಾರಣ ತುಂಬಾ ನಂಗೆ ಸಂಕಟ ಇದೆ ಅಂದ್ರು. ಇಲ್ಲ, ನೀವು ನನ್ನ ನೋಡಿರ್ಲ ಹಂಗಂತ ಹೇಳಿದೆ. ನಾ ನೋಡಿದ್ದು ಬಂದ ಅವ್ರ ಮನಸ್ಸಿಗೆ ಹೋಗಲ್ಲ, ಅವ್ರ ಮನಸ್ಸಿಗೆ ಹೋಗಿದ್ರೆ ತಾನು ಸಾಕ್ಷಿಗೆ ಬಂದ್ರೆ ಅದು ನಾ ಬಂದೆ ಎಂಬುದು. ಆದ ಕಾರಣ ಇದು ಮುಖ್ಯವಾದ್ದು. ಇದ ಕಾರಣ ಸಾಕ್ಷಿಯ ಇರ್ತಕ್ಕಂಥದ್ದು ಚೇತನದಲ್ಲಿ ಇರ್ತಕ್ಕಂಥ ಮನಸ್ಸು, ಅದು ಚೈತನ್ಯ, ಅದು ಬಂದು ಅಪ್ರಾಕೃತವಾಗಿರ್ತಕ್ಕಂಥದ್ದು. ಅದಿಲ್ಲಿ ಇದ್ರೆ ತಾನು ನಮಗೆ ಜ್ಞಾನ ಬರಲ್ಲ ಹೊರತಾಗಿ ಜಡ ಮನಸ್ಸಿಂದ ಜ್ಞಾನ ಬರಲಾರ್ದು. ಜಡ ಮನಸ್ಸಿಗೆ ಹೋಗದಂಗೆ ಚೇತನ ಮನಸ್ಸಾಗಿರ್ತಕ್ಕಂಥದ್ದು ಗ್ರಹಣ ಮಾಡಲಾರದು. ಆದ ಕಾರಣ ಸನ್ನಿಕರ್ಷ, ಮನಸ್ಸು, ಚೇತನ ಇದು 3 ಸೈಮಲ್ಟೇನಿಯಸ್ ಆಪರೇಟ್ ಮಾಡೋ ಕಾರಣ ನಮಗೆ ವಸ್ತುವಾಗಿರ್ತಕ್ಕಂಥದ್ದು ಜ್ಞಾನ ಬರುತ್ತೆ ಅಂತ ಹೇಳಿ ಮುಖ್ಯವಾಗಿರ್ತಕ್ಕಂಥದ್ದು ಈ ಕಾನ್ಸೆಪ್ಟ್ ಆಫ್ ಸಾಕ್ಷಿ ಎಂಬುದು ಒಂದು ದೊಡ್ಡ ವಿಷಯ. ಇದನ್ನ ಕುರಿತೆ ಒಂದು ಸೆಮಿನಾರ್ ಎಲ್ಲ ಇಟ್ಟಿದ್ರು. ಇದಕ್ಕೆಂದ್ರೆ ಈ ಸಾಕ್ಷಿಯಾಗಿರ್ತಕ್ಕಂಥದ್ದಕ್ಕೆ ಗೌರವ ಕೊಟ್ಟು ಮಾಡಿರ್ತಕ್ಕಂಥದ್ದು ನಮ್ಮ ದ್ವೈತ ಸಿದ್ಧಾಂತವಾಗಿರ್ತಕ್ಕಂಥದ್ದು. ಅದ ಕಾರಣ ತಾನೆ ಹಳೆ ಕಾಲದಲ್ಲಿ ಕೂಡ ನೀವು ನೋಡ್ರಿ ಇದ್ರೆ ಸಾಕ್ಷಿ ಎಂಬುದನ್ನ ಇಲ್ಲಿ ಕ್ರಿಮಿನಲ್ ಕೇಸಲ್ಲೆಲ್ಲ ಇಟ್ಟಿದ್ದಾರೆ ನೋಡ್ರಿ. ಸಾಕ್ಷಿ ಎಂಬುದು ವೆರಿ ಪಯಸ್ ವರ್ಡ್. ಸಾಕ್ಷಿ ಎಂಬುದು ಏನಂದ್ರೆ ಅವ ಒಂದು ವಿಟ್ನೆಸ್ ಬಂದು ಒಂದು ಅಪ್ಪದ್ದೇ ಹೇಳಿದ್ರೆ ಕೂಡ ಅವರ ಮನಸ್ಸಲ್ಲಿರ್ತಕ್ಕಂಥದ್ದು ಆ ಸಾಕ್ಷಿಯಾಗಿರ್ತಕ್ಕಂಥದ್ದು ನಾ ಅಪ್ಪದ್ದೇ ಹೇಳಿದ್ದೇನೆ ಎಂಬುದು ತಿಳಿಯೋದು. ಅರ್ಥ ಆಯ್ತಲ್ಲ? ಅದನ್ನು ಅವರಿಂದ ನಿರಾಕರಣೆ ಮಾಡ್ಲಿಕ್ಕೆ ಬಿಡಿಲಾರದು. ಇಷ್ಟು ತಿಳ್ಕೊಳ್ರಿ. ಇದಕ್ಕೆ ಆಮೇಲೆ ಅಥವಾ ಈಗ ನಾವು ಎಲ್ಲಿದ್ದೇವೆ ಅಂದ್ರೆ ಮುಖ್ಯವಾದ ವಿಷಯ. ಇದಕ್ಕೆ ಅಂದ್ರೆ ಅನಿಷ್ಟ ನಿವೃತ್ತಿ ಆಯಿತು, ಇಷ್ಟ ಪ್ರಾಪ್ತಿಯಾಗಿರ್ತಕ್ಕಂಥ ಅದನ್ನ ಇರ್ತಕ್ಕಂಥ ವಿಷಯಗಳು ಹೇಳ್ತಾನೆ.
ದಯಮಾಡಿ ನೀವು ಚೆನ್ನಾಗಿ ಗಮನಿಸಬೇಕು ಅಂತ ನಾನು ಪ್ರಾರ್ಥನೆ ಮಾಡಿದ್ದೇನೆ. ಅದ ಏನಂದ್ರೆ ಸರ್ವ ಪ್ರಮಾಣ ವಿರುದ್ಧತ್ವಾತ್ ನ ಚ ಅಭೇದಯ ತಾತ್ಪರ್ಯಂ ಭಾಗ್ಯಸ್ಯ. ಅದ ಕಾರಣ ಎಲ್ಲಾ ಪ್ರಮಾಣಕ್ಕೂ ವಿರೋಧವಾಗಿರುವ ಪ್ರಯುಕ್ತ ಅಭೇದವಾಗಿರ್ತಕ್ಕಂಥದ್ದು ಜೀವ ಬ್ರಹ್ಮ ಅಭೇದವಾಗಿರ್ತಕ್ಕಂಥದ್ದು ತಾತ್ಪರ್ಯ ಅಲ್ಲ. ಎಲ್ಲಾ ಪ್ರಮಾಣಕ್ಕೂ ವಿರೋಧ ಅಂದ್ರೆ ಪ್ರತ್ಯಕ್ಷಕ್ಕೆ ವಿರೋಧ, ಅನುಮಾನಕ್ಕೆ ವಿರೋಧ, ಆಗಮಕ್ಕೆ ವಿರೋಧ, ಅನುಭವಕ್ಕೆ ವಿರೋಧ. ಈ ಪ್ರಭು ಎಲ್ಲದಕ್ಕೂ ವಿರೋಧವಾಗಿರುವ ಪ್ರಯುಕ್ತ ಇಲ್ಲ ತಾತ್ಪರ್ಯ. ಅದ ಕಾರಣ ವಾಕ್ಯವಾಗಿರ್ತಕ್ಕಂಥದ್ದಕ್ಕೆ ಅಭೇದವಾಗಿರ್ತಕ್ಕಂಥದ್ದು ತಾತ್ಪರ್ಯವಾಗಿರ್ತಕ್ಕಂಥದ್ದು ಇಲ್ಲ. ಅಭೇದ ಹೇಳ್ತಕ್ಕಂಥ ವಾಕ್ಯಗಳೇ ಮುಖ್ಯವಾಗಿರ್ತಕ್ಕಂಥದ್ದು 5 ಅಂತ ಅದ್ವೈತದಲ್ಲಿ ಅವರು ತಾನು ಹೇಳ್ತಾರೆ. ಅಭೇದ ಹೇಳ್ತಕ್ಕಂಥ ಪಂಚಮಹಾವಾಕ್ಯ ಅಂದ್ಬಿಟ್ಟು ಆ ಪಂಚಮಹಾವಾಕ್ಯವಾಗಿರ್ತಕ್ಕಂಥದ್ದು ಪೂರ ನೀವು ನೋಡಿದ್ರೆ ಅದು ಒಂದೊಂದು ನಮಗೆ ಬೇಕಾದ್ರೆ ಒಂದೊಂದು ವಾರ 2 ದಿನ 3 ದಿನ ಆಗದೆ ಹೇಳಕ್ಕೆ ಅದನ್ನು ತಗೊಂಡು ಹೇಳ್ತಾನೆ. ಅಭೇದವಾಗಿರ್ತಕ್ಕಂಥದ್ದು ಹೇಳ್ತಕ್ಕಂಥ ವಾಕ್ಯ ಪೂರ ಸಾವಕಾಶವಾಗಿರೋದು. ಅವ್ರು ಹೇಳ್ತಕ್ಕಂಥ ಅರ್ಥ ಸರಿ ಬದಲಾರದು. ಆದ ಕಾರಣ ಪ್ರಕರಣ ಅಥವಾ ಉಪದೇಶ ಅಂತ ಅನೇಕ ಬ್ರಹ್ಮಸೂತ್ರಗಳಾಗಿರ್ತಕ್ಕಂಥದ್ದು ಬಂದು ಅದ ಅರ್ಥ ಸೂತ್ರ ಭಾಷೆ ಪಾಠ ಹೇಳಬೇಡ ಚಂದಾಗಿ ನಿಮ್ಮ ಮನಸ್ಸಿಗೆ ಬರೋದು. ಈಗ ಮುಂದೆ ನಾ ಏನ್ ಹೇಳ್ತಾನೆ ಅಂದ್ರೆ ಎಲ್ಲ ಆಗಮಗಳಾಗಿರ್ತಕ್ಕಂಥದಕ್ಕೆ ವಿಷ್ಣು ಸರ್ವೋತ್ತಮತ್ವಮೇವ ಮಹಾತಾತ್ಪರ್ಯ ಸರ್ವಾಗಮಾನ. ಇದು ತಾನೇ ನಿಮ್ಮ ಲೈಫಲ್ಲಿ ಮೋಟವಾಗಿರ್ಬೇಕು. ವಿಷ್ಣು ಸರ್ವೋತ್ತಮ ಅಂತ ಹೇಳ್ತಕ್ಕಂಥದ್ದು ತಾನೆ ಎಲ್ಲ ಆಗಮಗಳಾಗಿರ್ತಕ್ಕಂಥದಕ್ಕೆ ಮಹಾತಾತ್ಪರ್ಯ ಮುಖ್ಯವಾಗಿರ್ತಕ್ಕಂಥ ತಾತ್ಪರ್ಯವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ವಿಷ್ಣು ಸರ್ವೋತ್ತಮತ್ವವಾಗಿರ್ತಕ್ಕಂಥದ್ದು. ನಾವು ಒಂದು ಗ್ರಂಥ ಓದಿದ್ದೇವೆ, ನಾವು ಹೆಚ್ಚು ಈಗ ಓದ್ತೇವೆ, ಏನೇನೋ ಓದ್ತೇವೆ ಅಂತಿಟ್ಟಲ್ರಿ, ಅದೆಲ್ಲ ಟೈಮ್ ಕಾಲ ಹೋಗುತ್ತೆ. ಆದರೆ ವಿಷ್ಣು ಸರ್ವೋತ್ತಮನ ಹೇಳ್ತಕ್ಕಂಥ ಗ್ರಂಥಗಳಾಗಿರ್ತಕ್ಕಂಥದ್ದು ಅಂತಂದ್ರೆ ಆಚಾರ್ಯರು ಮಾಡಿರ್ತಕ್ಕಂಥ ಸರ್ವಮೂಲ ಗ್ರಂಥ, ಅದಕ್ಕೆ ಕೆಳಗಿರ್ತಕ್ಕಂಥ ಟೀಕಾ ಟಿಪ್ಪಣಿ ಇತ್ಯಾದಿಗಳು ಪುರಾಣಗಳಾಗಿರ್ತಕ್ಕಂಥದ್ದು ಪೂರ ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡುತ್ತೆ ಅಂತ ಹೇಳುವುದು ಯಾವುದನ್ನ ಹೇಳ್ತಾರೆ ಅಂತ ನೀವು ಯೋಚನೆ ಮಾಡ್ಬೇಕು. ಅದ ವಿಷ್ಣು ಸರ್ವೋತ್ತಮತ್ವಮೇ ಮಹಾತಾತ್ಪರ್ಯ ಆಗಮಾನ ಅಂತ ಆಚಾರ್ಯರು ಹೇಳುವುದು ಏನು ಹೇಳಿದ್ದಾರೆ ಆ ಉಪಕಾರನ್ನ ನೀವು ನೆನೆಸ್ಬೇಕು. ಏನು ಹೇಳಿದ್ದಾರೆ ಭಗವದ್ಗೀತಾವಿಲ್ಲಿ ಅವರು ಬಂದು ಉಪನಿಷತ್ತು ಹೇಳಲ್ಲ, ಬೇರೆ ಯಾವುದು ಹೇಳಲ್ಲ. ಭಗವದ್ಗೀತಾವಿಲ್ಲಿ 5 ಶ್ಲೋಕನ ಹೇಳಿದ್ದಾರೆ. ಆದ ಕಾರಣ ವಿಷ್ಣು ಸರ್ವೋತ್ತಮತ್ವವನ್ನು ಸಮರ್ಥನೆ ಮಾಡತಕ್ಕಂಥದ್ದು ಎಂಬುದಕ್ಕೆ ಸರ್ವಾಗಮಾನ. ಅದ ಕಾರಣ ಭಗವದ್ಗೀತಾ ಪೂರ್ವ ಓದಿದ್ದೇನೆ. ಈ 15ನೇ ಅಧ್ಯಾಯದಲ್ಲಿ ಈ 5 ಶ್ಲೋಕ ಓದಿದ್ಯಾ ಅಂದ್ರೆ ಈ 5 ಶ್ಲೋಕದಲ್ಲಿ ಅಭಿಪ್ರಾಯವೇನು ಅಂತ ನಮಗೆ ಹೇಳ್ತಾನೆ. ಇದ್ರ ಪದ ಏನು ಅಂತಂದ್ರೆ ಈ 5 ಶ್ಲೋಕ ತಿಳ್ಕೊಂಡಿದ್ರೆ ಆ ಪುರಾಣ ಪುರುಷೋತ್ತಮ ಯೋಗ ಎಂಬುದಾಗಿರ್ತಕ್ಕಂಥ 20 ಶ್ಲೋಕ ತಿಳ್ಕೊಂಡ ಪುಣ್ಯ ನಮಗೆ ಬರ್ತೆ. ದೇವರು ಬಂದು ಎಷ್ಟು ಉಪಕಾರ ಮಾಡಿದ್ದಾನೆ ಅಂತ ನನ್ನಿಂದ ಹೇಳಕ್ಕೆ ಬಿಡಲಾರ್ದು ಶಕ್ತಿ ಇಲ್ಲ. ಈ 5 ಶ್ಲೋಕಕ್ಕೆ ನಿಮಗೆ ಮನಪಾಠ ಆಯ್ತು ಅಂದ್ರೆ 1 ಮಿನಿಟ್ ತನ ಆಗದೆ ಹೇಳಕ್ಕೆ. ಅದು ಎಷ್ಟು ಸಾರಿ ಹೇಳ್ಬೇಕು ಅಂತಲ್ಲ, ಯಾವಾಗ ಬೇಕಾದ್ರೆ ಹೇಳ್ಬಂದು ಸ್ನಾನ ಮಾಡ್ಬಿಟ್ಟು ಹೇಳ್ಬೇಕಾ, ಮಡಿಯಲ್ಲಿ ಹೇಳ್ಬೇಕಂತೆಲ್ಲ ಕೇಳ್ಬಿಟ್ರಿ. ಇದು ಹೇಳೋದೇ ಮಡಿ ಇದೆ. ಆದ ಕಾರಣ ಇದು ತಿಳ್ಕೊಂಬದೇ ಮಡಿ. ಆದ ಕಾರಣ ಈ 5 ಶ್ಲೋಕವಾಗಿರ್ತಕ್ಕಂಥದ್ದನ್ನು ಹೇಳಿದ್ರೆ ಆ 20 ಶ್ಲೋಕವಾಗಿರ್ತಕ್ಕಂಥದ್ದು ಪುಣ್ಯ ನಮಗೆ ಬರ್ತಾರೆ. ಆ 20 ಶ್ಲೋಕ ಪುಣ್ಯ ಬಂತು ಅಂದ್ರೆ ಭಗವದ್ಗೀತಾ 700 ಶ್ಲೋಕ ಪಾರಾಯಣ ಮಾಡಿದ ಪುಣ್ಯ ಬರ್ತಾರೆ. ಭಗವದ್ಗೀತಾ 700 ಶ್ಲೋಕ ಪಾರಾಯಣ ಮಾಡಿದ ಪುಣ್ಯ ಬಂತು ಅಂದ್ರೆ ಜನಮೇಜಯ ರಾಜನಿಗೆ ವೈಶಂಪಾಯನರು ಹೇಳಿರ್ತಕ್ಕಂಥ ಮಹಾಭಾರತ 1 ಲಕ್ಷ ಗ್ರಂಥ. ಒಂದು ಗ್ರಂಥ ಅಂದ್ರೆ 32 ಅಕ್ಷರ, 32 lakhs ಲೆಟರ್ಸ್ ನೀವು ಬಂದು ಪಾರಾಯಣ ಮಾಡಿದ ಪುಣ್ಯ ಈ 5 ಶ್ಲೋಕದಿಂದ ಬರ್ತದೆ. ಆ 1 ಶ್ಲೋಕದ 1 ಲಕ್ಷ ಬಂತು ಅಂತಂದ್ರೆ 60 ಲಕ್ಷ ಶ್ಲೋಕವಾಗಿರ್ತಕ್ಕಂಥದ್ದು ಮಾಡಿದ್ದಾರೆ. 60 ಲಕ್ಷ ಗ್ರಂಥ. ಅದು ನಮಗೆ ತಿಳ್ಕೊಳ್ಳಕ್ಕೆ ಯೋಗ್ಯತೆ ಇಲ್ಲ, ನಮಗೆ ಸ್ಟೇಟಸ್ ಇಲ್ಲ. ನಮಗೆ 1 ಲಕ್ಷ ತಿಳಿದ್ರೆ ಸಾಕು. ಆದ ಕಾರಣ ಅಂತ ಮುಖ್ಯವಾಗಿರ್ತಕ್ಕಂಥದ್ದು ಅದರ ಅರ್ಥವನ್ನು ವಿಸ್ತಾರವಾಗಿ ಹೇಳ್ತೇನೆ. ಅದನ್ನೇ ನಮ್ಮ ಚಂದ್ರಿಕಾಚಾರ್ಯರು ವ್ಯಾಸರಾಜ ಮಹಾಪ್ರಭುಗಳಾಗಿರ್ತಕ್ಕಂಥವ್ರು ಮತ್ತೊಂಬತ್ತಕ್ಕನ್ನ 9 ಮಣಿ ನವರತ್ನ ಅಂತ ಮಾಡಿದ್ದಾರಲ್ಲ, ಆ ನವರತ್ನಗಳಾಗಿರ್ತಕ್ಕಂಥದ್ದು ಈ 5 ಶ್ಲೋಕದಲ್ಲಿ ಹೆಂಗಿದೆ ಎಂಬುದು ನಿಮಗೆ ಹೇಳ್ತೇನೆ. ಆದ ಕಾರಣ ನೀವು ಬಂದು ಮೊದಲು ದ್ವಾಮೋ ಪುರುಷೋ ಲೋಕೆ ಕ್ಷರೇವಚ ಹಾಗಿದ್ರೆ ದ್ವೌ ಇಮೌ ಲೋಕೆ ಹಾಗೆಂತಂದ್ರೆ ಈ ಚೇತನ ಪ್ರಪಂಚದಲ್ಲಿ ಅರ್ಥ. ಚೇತನವಾಗಿರ್ತಕ್ಕಂಥದ್ದು ಪ್ರಪಂಚದಲ್ಲಿ
ನೀವು ಚೇತನ ಭೂಲೋಕದಲ್ಲಿರ್ತಕ್ಕಂಥ ಪದಾರ್ಥಗಳನ್ನ ಎರಡಾಗಿ ನೀವು ಬಿಡಿಸ್ಕೊಂಡು ಚೇತನ ಅಚೇತನ ಅಂತ, ಸೆನ್ಷಿಯಂಟ್ ಅನ್ನೋನ್ ಸೆನ್ಷಿಯಂಟ್. ಅದ ಕಾರಣ ಸೆನ್ಷಿಯಂಟ್ ಆಬ್ಜೆಕ್ಟ್ ಆಗಿರ್ತಕ್ಕಂಥದ್ದಕ್ಕೆ ಇಮೌಲೋಕೆ ಎರಡು ವಿಧವಾಗಿರ್ತಕ್ಕಂಥದ್ದು. ಒಂದು ಕ್ಷರರು, ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ. ಕ್ಷರ ಸರ್ವಾಣಿ ಭೂತಾನಿ, ಕ್ಷರ ಅಂತಂದ್ರೆ ಯಾವುದು ಅಂತಂದ್ರೆ ದೇಹ ಮತ್ತು ಜೀವ ಬೇರೆ ಬೇರೆಯಾಗಿದ್ದು ದೇಹ ನಾಶ ಆಗ್ತಕ್ಕಂಥವರೆಲ್ಲ ಕ್ಷರರು ಅಂತ ಅರ್ಥ. ಅದಕ್ಕೆ ಚತುರ್ಮುಖ ಬ್ರಹ್ಮದೇವರಿಂದ ಕೊನೆಯ ಜೀವರಾಶಿ ಬರೀನು ಇದನ್ನು ಇನ್ಕ್ಲೂಡೆಡ್. ಕ್ಷರ ಸರ್ವಾಣಿ ಭೂತಾನಿ. ಈ ಚತುರ್ಮುಖ ಬ್ರಹ್ಮದೇವರ ಇರ್ತಕ್ಕಂಥವ್ರು ತಮ್ಮ ವೇಳೆ ಅವರು ರುಚಿಯೋಗಿಗಳು ಅಂತ ಅಲ್ಲೆಲ್ಲಿರ್ತಕ್ಕಂಥ ಪ್ರಮೇಯಗಳು ಕೊಂಚ ಕೊಂಚ ನಿಮಗೆ ಹೇಳ್ತಾನೆ. ಇದಕ್ಕೆಂದ್ರೆ ಈ ಒಂದು ಶ್ಲೋಕದಲ್ಲೇ ನಮ್ಗೆ ಸುಮಾರು 1 ಗಂಟೆ ಹೊತ್ತು ಬಿಟ್ಟರು ಸಾಲದು, ಅಷ್ಟು ಪ್ರಮೇಯಗಳಿದೆ. ಸ್ವಲ್ಪ ನಿಮಗೆ ಹೇಳ್ತೇನೆ ಪುಣ್ಯ ಬರ್ಲಿಕ್ಕೆ. ಆಗ ಚತುರ್ಮುಖ ಬ್ರಹ್ಮದೇವರಾಗಿರ್ತಕ್ಕಂಥವರಿಗೂ ದಗ್ಧ ಪಟಾಯಮಾನವತ್ ಎಂಬುದಾಗಿ ಸುಟ್ಟೋದ ಗುಡ್ಡೆಯಂಗ ಪ್ರಕೃತಿ ಸಂಬಂಧವಾಗಿರ್ತಕ್ಕಂಥದ್ದಿದೆ. ಪ್ರಕೃತಿ ಸಂಬಂಧ ಇರೋ ಪ್ರಯುಕ್ತ ಏನು, ವಾಟ್ ಈಸ್ ದಿ ಎಫೆಕ್ಟ್? ಅದು ವಾಟ್ ಈಸ್ ದಿ ಎಫೆಕ್ಟ್ ಆಫ್ ಪ್ರಕೃತಿ ಸಂಬಂಧ ಅಂದ್ರೆ, ಪ್ರಕೃತಿ ಸಂಬಂಧ ಇರೋ ಪ್ರಯುಕ್ತ ನಮಗೆ ಅಜ್ಞಾನ ಬರುತ್ತೆ, ವಿಪರೀತ ಜ್ಞಾನ ಬರುತ್ತೆ, ನಮಗೆ ಸಂದೇಹ ಬರುತ್ತೆ, ವಿಪರೀತ ಜ್ಞಾನ ಬರುತ್ತೆ. ಒಳ್ಳೆಯವರನ್ನ ನೋಡಿ ಕೆಟ್ಟವರು ನೆನೆಸಿದ್ದೇವೆ, ಕೆಟ್ಟವರ ನೋಡಿ ಒಳ್ಳೆಯವರು ನೆನೆಸಿದ್ದೇವೆ, ಈ ವಿಪರೀತ ಜ್ಞಾನ ಬರುತ್ತೆ. ಇಲ್ಲ ಅವ್ರು ಏನು ಅದು ತಿಳಿಯೋದಿಲ್ಲ, ಅಷ್ಟು ಈ ಸಂದೇಹ, ವಿಪರೀತ ಜ್ಞಾನ, ಡೌಟ್ಫುಲ್ ನಾಲೆಡ್ಜ್, ಇಲ್ಯೂಸಿಡ್ ನಾಲೆಡ್ಜ್, ಇದಷ್ಟು ಬರ್ತಕ್ಕಂಥದ್ದು ಕಾರಣ ಏನು ಅಂದ್ರೆ ಈ ಪ್ರಕೃತಿ ಸಂಬಂಧವಾಗಿರ್ತಕ್ಕಂಥದ್ದು. ಆದ ಕಾರಣ ನಿಮ್ಮ ರುಜಿಯೋಗಿಗಳಾಗಿರ್ತಕ್ಕಂಥವರಿಗೆ ಅವರಿಗೆ ಬಂದು ಈ ಪ್ರಕೃತಿ ಸಂಬಂಧವಾಗಿರ್ತಕ್ಕಂಥದ್ದು ಇದ್ರೂ ಕೂಡ ದಗ್ಧ ಪಟಾಯಮಾನವಂತೆ ಅದರಿಂದ ಪರಮಾತ್ಮನ ವಿಷಯ ಹೊರತ ಇತರ ವಿಷಯದಿಂದ ಅವರಿಗೆ ಅಜ್ಞಾನ ಅಂತ ತಿಳ್ಕೊಂಡು ಕ್ಷರ ಸರ್ವಾನುಭೂತಾನಿ ಎಂಬುದನ್ನು ತಿಳ್ಕೊಬೇಕು. ಈ ವೇಳೆ ವಿಜೇಂದ್ರ ಸ್ವಾಮಿಗಳು ಮಂತ್ರಾಲಯ ಪ್ರಭುಗಳು ಪರಮಗುರುಗಳು ಒಂದು ಸಂದೇಹ ತೆಗೆದ್ರು. ನೀವು ಬಂದಿಂತ ಮಾರಿ ಪ್ರಕೃತಿ ಸಂಬಂಧವಾಗಿರ್ತಕ್ಕಂಥದ್ದು ಇದ್ರೂ ಕೂಡ ಅವರಿಗೆ ಬಂದು ಏನು ಅಜ್ಞಾನವಾಗಿರ್ತಕ್ಕಂಥದ್ದು ವಿಷಯವಾಗಿರ್ತಕ್ಕಂಥದ್ದು ಇಲ್ಲ ಅಂತ ಹೇಳಿರಿ. ಆದ ಕಾರಣ ಅವ್ರನ್ನು ಈ ಲಕ್ಷ್ಮಿ ಗ್ರೂಪಿಂದೇ ಸೇರಿಸುವಂದಿಲ್ಲ, ಅಕ್ಷರಲೇ ಸೇರಿಸುವಂದಿಲ್ಲ ಅಂತ ಹೇಳಿರ. ಅದಕ್ಕೆ 2 ಪ್ರಮೇಣ ಬರೆದಿದ್ದಾರೆ. ಲಕ್ಷ್ಮಿ ಆಗಿರ್ತಕ್ಕಂಥ ಅವಳಿಗೆ ದಗ್ಧ ಬಿಟ್ಟಾಯಮಾನ ತಮ್ಮ ಪ್ರಕೃತಿ ಸಂಬಂಧ ಕೂಡ ಇಲ್ಲ ಅದು ತಿಳ್ಕೊಬೇಕಪ್ಪ ನೀನು. ಆದ ಕಾರಣ ಇವರಿಗೆ ಬಂದವರಿಗೆ ಇದೇ ತಿಳ್ಕೊಬೇಕು ಅದಕ್ಕೋಸ್ಕರವಾಗಿ ಬಿರಿಸಿದ್ದಾರೆ ಅಂತ ಹೇಳಿ ಒಂದೊಂದಲ್ಲೂ ತುಂಬಾ ಪ್ರಮೇಯಗಳಾಗಿರ್ತಕ್ಕಂಥದ್ದು ಇದೆ. ಆದ ಕಾರಣ ಏನಂದ್ರೆ ಅಕ್ಷರ ಕೂಟಸ್ಥ ಅಕ್ಷರ ಉಚ್ಯತೆ. ಕೂಟಸ್ಥ ಅಂದ್ರೆ ನಿರ್ವಿಕಾರತೆಯ ದೇಹವಾಗಿರ್ತಕ್ಕಂಥದ್ದು ಮತ್ತು ಚೇತನವಾಗಿರ್ತಕ್ಕಂಥದ್ದು ಎರಡೂ ಒಂದಾಗಿರ್ತಕ್ಕಂಥದ್ದು. ಅಕ್ಷರ ನಾಶ, ದೇಹಕ್ಕೆ ನಾಶವಾಗಿರ್ತಕ್ಕಂಥದ್ದಿಲ್ಲ ಎಂಬುದಾಗಿರ್ತಕ್ಕಂಥದ್ದು. ಅದು ಸಾಕ್ಷಾತ್ ಲಕ್ಷ್ಮಿ ಆಗಿರ್ತಕ್ಕಂಥವ್ರು. ಅಲ್ಲಿ ಒಂದು ಸಂಸ್ಕೃತದಲ್ಲಿ ನೀವು ನೋಡಿದ್ರೆ ಕೂಟಸ್ಥ ಅಕ್ಷರ ಅಂತ ಹೇಳಿ ಇದು ಬಂದು ನಾನು ಹೆಚ್ಚು ವ್ಯಾಕರಣ ವಿಷಯ ಹೇಳೋದಿಲ್ಲ ನಮಗೆ. ಇದಕ್ಕೆಂದ್ರೆ ಕೂಟಸ್ಥ ಇದು ಬಂದು ಮ್ಯಾಸ್ಕುಲೈನ್ ಜೆಂಡರ್ ಯೂಸ್ ಮಾಡಿದ್ದಾರೆ. ಆದ ಕಾರಣ ನೀವೊಂದು ಕೂಟಸ್ಥ ಅಂತ ಹೇಳ್ಬೇಕು, ಅಕ್ಷರ ಅಂತ ಹೇಳ್ಬೇಕು. ಅಕ್ಷರ ಅಂತ ಹೇಳಿದ್ದೀರಲ್ಲ, ಪುಲ್ಲಿಂಗ ಶಬ್ದ ಹೇಳಿದ್ದೀರಲ್ಲ ಅಂತಂದ್ರೆ ಆ ಲಕ್ಷ್ಮಿ ಆಗಿರ್ತಕ್ಕಂಥ ಅವಳಿಗೆ ಮಾಡ್ತಕ್ಕಂಥ ಕರಿಸ್ಮ ಇರ್ತಕ್ಕಂಥದ್ದು ದೇವರ ಅನುಗ್ರಹದಿಂದ ಸೃಷ್ಟಿಯಾಗಷ್ಟಕ್ಕಂಥದ್ದು ಮಾಡ್ಲಕ್ಕಂತಕ್ಕಂಥ ಯೋಗ್ಯತೆ ಉಂಟು. ಅದಕ್ಕೋಸ್ಕರವಾಗಿ ಇದು ಬಂದು ತಪ್ಪಲ್ಲ ಅಂತ ಹೇಳಿ ಇದರ ಮೇಲೆ ನಾನು ಹೆಚ್ಚು ಈ ವ್ಯಾಕರಣ ವಿಷಯ ಹೋಗಲ್ಲ, ನಿಮಗೆ ಆ ಸಬ್ಸ್ಟೆನ್ಸ್ ಮಾತ್ರ ಹೇಳ್ತೇನೆ. ಆದ ಕಾರಣ ಈಗ ಸ್ವಾಮಿಗೂ ಪುರುಷೋಲೋಕೆ ಸೆನ್ಷಿಯಂಟ್ ಚೇತನ ಪ್ರಪಂಚದಲ್ಲಿ 2 ಕ್ಯಾಟಗರಿ ಇದ್ದಾನೆ. ಒಂದು ಕ್ಷರರು, ಇನ್ನೊಂದು ಅಕ್ಷರರು. ನೀವು ಪಿರಿಚಾಯ್ತು ಬ್ರಾಕೆಟ್ ಹಾಕಿಡ್ರಿ. ಆಗ ಕ್ಷರರಲ್ಲಿ ಚತುರ್ಮುಖ ಬ್ರಹ್ಮದೇವರಿಂದ ಕೊನೆಯವರಿಯಲು ಪೂರ ಮುಗಿದೋಯ್ತು. ಇದಕ್ಕೆ ಮೇಲಿರ್ತಕ್ಕಂಥ ಅವರಿಬ್ಬರಿದ್ದಾರೆ. ಅಕ್ಷರ ಅಂತ ಲಕ್ಷ್ಮೀ ದೇವಿನ ಹೇಳಿಟ್ರು. ಅದೇ ಮಾದರಿ ದೇಹವಾಗಿರ್ತಕ್ಕಂಥದ್ದು ಮತ್ತು ಚೇತನವಾಗಿರ್ತಕ್ಕಂಥದ್ದು ಎರಡು ಒಂದಾಗಿರ್ತಕ್ಕಂಥದ್ದು ಪರಮಾತ್ಮ ಇದ್ದಲ್ಲ, ಅವರಿಬ್ಬರು ಸಮವ ಅಂತ ಬರೋದು. ಅದಕ್ಕೆ ನೋಡ್ರಿ ನೆಕ್ಸ್ಟ್ ಅದರಲ್ಲಿ ಉತ್ತಮ ಪುರುಷತ್ವನ್ಯ ಪರಮಾತ್ಮೇತಿ ಉದಾಹೃತ ಪ್ರಮಾದವದ್ದು. ಆದ ಕಾರಣ ಅವನಿಗೂ ಬಂದು ಲಕ್ಷ್ಮೀ ದೇವಿ ಆಗಿರ್ತಕ್ಕಂಥ ಅವನಿಗೂ ಚೇತನವೂ ಒಂದು, ದೇಹವೂ ಒಂದು. ಅದೇ ಪ್ರಕಾರವಾಗಿ ಆದ ಕಾರಣ ಅಕ್ಷರ ಅಂತ ಹೇಳ್ತೇವೆ, ದೇವರನ್ನು ಅಕ್ಷರ ಅಂತ ಹೇಳ್ತೇವೆ. ಇವು ಸಮ ಅಂತಲ್ಲಪ್ಪ. ಉತ್ತಮನಾಗಿರ್ತಕ್ಕಂಥ
ಅವ ಪುರುಷ ತು ಅನ್ಯ ಪರಮಾತ್ಮ ಇತಿ ಉದಾಹೃತ. ಒಂದು ಮುಖ್ಯವಾದ ವಿಷಯ ನಿಮ್ಮನ್ನ ಹೇಳ್ತೇನೆ. ದೇವರಾಗಿರ್ತಕ್ಕಂಥವರಿಗೆ ಮೇಲೆ ಯಾರು ಇಲ್ಲ ಅಂತಂಬುದು ನಿಮಗೆ ಚೆಂದಾಗಿ ಮನಸ್ಸಿಗೆ ಬರೋದು. ಆ ವೇಳೆ ನಿಮ್ಮ ಮನಸ್ಸಿಗೆ ಇನ್ನೊಂದು ಮುಖ್ಯವಾದ ತತ್ವ ಬರಬೇಕು. ದೇವರಿಗೆ ಸಮವಾಗಿರ್ತಕ್ಕಂಥ ಸಮಾನವಾಗಿರ್ತಕ್ಕಂಥದ್ದು ಯಾರು ಇಲ್ಲ. ನೋಬಡಿ ಈಕ್ವಲ್ ಟು ಹಿಮ್ ಎಂಬುದು ವೆರಿ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್. ನೋಬಡಿ ಅಬೌವ್ ಹಿಮ್ ಎಂಬುದು ಚಂದ ನಿಮಗೆ ಮನಸ್ಸಿಗೆ ಬರೋದು. ನೋಬಡಿ ಈಸ್ ಈಕ್ವಲ್ ಟು ಹಿಮ್, ನಾಟ್ ಓನ್ಲಿ ಇನ್ ಕ್ವಾಂಟಿಟಿ, ಇನ್ ಕ್ವಾಲಿಟಿ ಆಲ್ಸೋ. ಅದಕ್ಕೆ ಒಂದು ಚಿಕ್ಕ ಉದಾಹರಣೆ ಹೇಳ್ತೇನೆ, ಮಧು ನೀವು ನೋಟ್ ಮಾಡಿಕೊಳ್ಳ್ರಿ. ದೇವರಿಗೆ ಒಂದು ಕ್ವಾಲಿಟಿ ಹೇಳಿರಿ ಅಂದ್ರೆ ಅದರ ಹಂಗೆ ಕ್ವಾಲಿಟಿ ಆಗಿರ್ತಕ್ಕಂಥದ್ದು ಇವರಲ್ಲಿ ಇದೆ. ಆದ್ರೆ ಇವರಲ್ಲಿ ಇರ್ತಕ್ಕಂಥದ್ದು ತುಂಬಾ ಕಮ್ಮಿ, ಅವರಲ್ಲಿ ಇರ್ತಕ್ಕಂಥದ್ದು ತುಂಬಾ ಜಾಸ್ತಿ, ಹಾಗೆ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಅಷ್ಟಲ್ಲ, ಅವನಿರ್ತಕ್ಕಂಥ ಕ್ವಾಲಿಟಿ ಆಗಿರ್ತಕ್ಕಂಥದ್ದೇ ನಮ್ಮಿಂದ ಏನು ಅಂತ ಹೇಳಿದಾರ್ದು. ಅದಕ್ಕೆ ಒಂದೇ ಒಂದು ಉದಾಹರಣೆ ನಿಮ್ಮ ಹತ್ರ ಹೇಳ್ತೇನೆ. ಈಗ ಹೇಳ್ತಾನೆ, ರಾಮದೇವ್ ತುಂಬಾ ಆನಂದವಾಗಿದ್ದಾರೆ. ಇದರಿಂದ ರಾಮದೇವರ ಆನಂದವಾಗಿರ್ತಕ್ಕಂಥ ಹಿಡಿದಂಗ ಆಗತ್ಯಾ ಅಂತ ಕೇಳಿದ್ರೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತ ಕೇಳಿದ್ರೆ, ನಮ್ಗೆ ಪ್ರಕೃತಿ ಸಂಬಂಧ ಇದೆ. ಅಮ್ಮ ಪ್ರಾಕೃತಿ ಆನಂದವಾಗಿರ್ತಕ್ಕಂಥದ್ದು, ಪ್ರಕೃತಿ ಸಂಬಂಧ ಇರ್ತಕ್ಕಂಥ ಅವನು ಬಾಯಿಲಿ ಬರ್ತಕ್ಕಂಥ ಒಂದು ಆನಂದವಾಗಿರ್ತಕ್ಕಂಥದ್ದು ಅಪ್ರಾಕೃತವಾಗಿರ್ತಕ್ಕಂಥ ಆನಂದ ಕ್ವಾಲಿಟಿನ ಹೇಳಕ್ಕೆ ಮುಡಿಲಾರದು. ಮದು ಈ ಸ್ಟೆಪ್ ಅರ್ಥ ಆಯ್ತಲ್ಲ, ಈ ಸ್ಟೆಪ್. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ನಾಳೆ ನೀವು ಮೋಕ್ಷದಲ್ಲಿ ಹೋಗಿ ಕೂತಿದ್ದೀರಿ, ಆಗ ದೇವರ ಆನಂದವಾಗಿದ್ದಾರೆ ಹಾಗಂತ ನೀವು ಹೇಳ್ತೀರಿ. ಆಗ ನಿಮಗೆ ಪ್ರಕೃತಿ ಸಂಬಂಧವೇ ಇಲ್ಲ. ಆಗ ಒಂದು ವೇಳೆ ದೇವರ ಆನಂದ ಕ್ವಾಲಿಟಿ ಆಗಿರ್ತಕ್ಕಂಥ ಅದನ್ನ ನೀವು ಹೇಳಿದಂಗ ಆಗತ್ತೆ ಅಂದ್ರೆ ಆಗಲು ಆಗೋದಿಲ್ಲ. ಇದಕ್ಕೆಂದ್ರೆ ಒಂದು ಕಾಲದಲ್ಲಿ ನೀವು ಪ್ರಕೃತಿ ಸಂಬಂಧ ಇತ್ತು, ಈಗ ಪ್ರಕೃತಿ ಸಂಬಂಧ ಹೋಯ್ತು. ಯಾವಾಗಲೂ ಪ್ರಕೃತಿ ಸಂಬಂಧ ಇಲ್ಲ ಹಂಗಿರ್ತಕ್ಕಂಥ ಅವನ ಆನಂದವನ್ನ ಇಂಥ ಮರಿ ಇರ್ತಕ್ಕಂಥ ಅವನಿಂದ ಹೇಳಕ್ ಮುಡಿಲಾರ್ದು. ನೆಕ್ಸ್ಟ್ ಪಾಯಿಂಟ್, ನಮ್ಮ ಪಾಠದಲ್ಲಿ ಹೇಳ್ತಾ ಇರ್ತೇನೆ, ನಿಮಗೆ ಹೇಳ್ಬೇಕು ಅಂತ ನಂಗೆ ಆಸೆ. ಇದಕ್ಕೆಂದ್ರೆ ಇದೆಲ್ಲ ತುಂಬಾ ಅದಕ್ಕೆ ಪ್ರಮಾಣದಿಂದ ಹೇಳ್ತಾ ಇದ್ದೇನೆ. ಲಕ್ಷ್ಮೀದೇವಿ ಹೇಳ್ತಾಳೆ, ನನ್ನ ಗಂಡ ಪರಮಾತ್ಮ ನಾರಾಯಣ ತುಂಬಾ ಆನಂದದಿಂದ ಇದ್ದಾನ ಅಂದ್ಬಿಟ್ಟು. ಅವ್ರು ಯಾವ ಕಾಲದಲ್ಲೂ ಪ್ರಕಟ ಸಂಬಂಧ ಇಲ್ಲವಲ್ಲ. ಆದ ಕಾರಣ ಆ ಲಕ್ಷ್ಮೀದೇವಿ ಆನಂದವಾಗಿದ್ದಾಳೆ ಅಂತ ಹೇಳೋ ಪ್ರಯುಕ್ತ ಪರಮಾತ್ಮನ ಆನಂದನ ಕ್ವಾಲಿಟಿನ ಹೇಳಿದಂಗ ಆಯ್ತಾ ಅಂತ ನೀವು ಕೇಳಿರಿ ಅಂದ್ರೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅವಳು ಬಂದು ಒಂದು ಅಸ್ವಾತಂತ್ರ್ಯವಾಗಿರ್ತಕ್ಕಂಥ ಅವಳು ಹೇಳ್ತಕ್ಕಂಥದ್ದು ಸ್ವಾತಂತ್ರ್ಯ ಆಗಿರ್ತಕ್ಕಂಥ ಅವನ ಆನಂದನ ಕ್ವಾಲಿಟಿ ಆಗಿರ್ತಕ್ಕಂಥದ್ದನ್ನ ಹೇಳಕ್ ಮುಡಿಲಾರ್ದು. ಇದುವರೆಗೆ ಅರ್ಥ ಆಯ್ತಲ್ಲ. ಇದಕ್ಕೆಂದ್ರೆ ಪ್ರಣಮದ್ ಕಾಮಧೇನು ಭಜಸುರತ ರೂಪಂ ಶ್ರೀ ಭಾವಬೋಧಕತ್ಪಾದ ಚಿಂತಾಮಣಿ ಉಪಾಸ್ಮಹೆ. ನಾ ಹೇಳ್ತಕ್ಕಂಥದ್ದು ರಘೋತ್ತಮ ಸ್ವಾಮಿಗಳು ಗೀತಾ ಭಾಷ್ಯ ಗೀತಾ ಭಾಷ್ಯ ಟಿಪ್ಪಣಿ ಬರೆದಿರ್ತಕ್ಕಂಥ ಟಿಪ್ಪಣಿ ಮೇಲೆ ನಿಮಗೆ ಹೇಳ್ತಾ ಇದ್ದಾನೆ. ಆಗ ಬಂದು ಆ ದೇವರ ಆನಂದವನ್ನ ಹೇಳ್ತಕ್ಕಂಥ ಒಂದು ಶಬ್ದ ಇರ್ಬೇಕಾ ಬೇಡವಾ? ಅದು ಚಂದ ಆಯ್ತು ಹೇಳ್ಕೊಳ್ರಿ. ವಾಚಕ ಅಂತಂಬದು ಶಬ್ದ, ವಾಚ್ಯ ಅಂತಂಬದು ಆ ಶಬ್ದದಿಂದ ತಿಳಿಸಿಕೊಡ್ತಕ್ಕಂಥ ಪದಾರ್ಥ. ವಾಚ್ಯ ವಾಚಕ ಸಂಬಂಧ ಹಾಗಂತ ಹೆಸರು, ಅದಕ್ಕೆ ಶಕ್ಯ ಸಂಬಂಧ ಅಂತ ಹೆಸರು. ಆಗ ಈ ಕ್ವಾಲಿಟಿ ಆಗಿರ್ತಕ್ಕಂಥದ್ದು ಲಕ್ಷ್ಮೀದೇವಿ ಹೇಳ್ತಕ್ಕಂಥದ್ದು ಕೂಡ ಅವನ ಕ್ವಾಲಿಟಿನ ಹೇಳ್ತಕ್ಕಂಥದ್ದಾಗಿಲ್ಲವಲ್ಲ ಅಂತಂದ್ರೆ ಆಗ ದೇವರ ಕ್ವಾಲಿಟಿನ ಹೇಳ್ತಕ್ಕಂಥ ಆನಂದ ಎಂಬ ಒಂದು ಶಬ್ದ ಇರ್ಬೇಕಾ ಬೇಡವಾ? ಅದಿಲ್ಲೇ ನೀವು ಹೇಳೋದು ತಪ್ಪು ಅಂತಂದ್ರೆ ಅವನಿಗೆ ಸ್ವರೂಪಭೂತವಾಗಿರ್ತಕ್ಕಂಥ ಅಪ್ರಾಕೃತವಾಗಿರ್ತಕ್ಕಂಥ ಶಬ್ದ ಇದೆ. ತುಂಬಾ ಮುಖ್ಯವಾದ ಇದೆ ತಿಳ್ಕೋಬೇಕು. ಆ ಸ್ವರೂಪಭೂತವಾಗಿರ್ತಕ್ಕಂಥ ಅಪ್ರಾಕೃತವಾಗಿರ್ತಕ್ಕಂಥದ್ದು ತಾನೆ ಅವ್ರ ಕ್ವಾಲಿಟಿ ಹೇಳೋದು. ಅವನು ಸ್ವರೂಪದಲ್ಲಿರ್ತಕ್ಕಂಥ ಶಬ್ದವಾಗಿರ್ತಕ್ಕಂಥದ್ದು ಇನ್ನೊಬ್ಬರಿಗೆ ತಿಳಿದೇ ಇದ್ದ ಕಾರಣ ಈವನ್ ಟುಡೇ ಸಮನವಾಗಿರ್ತಕ್ಕಂಥ ಲಕ್ಷ್ಮಿ ಆಗಿರ್ತಕ್ಕಂಥ ಅವಳು ಪರಮಾತ್ಮನ ಆಗಿರ್ತಕ್ಕಂಥವನ ಒಂದು ಕ್ವಾಲಿಟಿ ಆಗಿರ್ತಕ್ಕಂಥದ್ದು ಎಷ್ಟು ಅದನ್ನ ನೋಡಿ ನೋಡಿ ಹಿಂಗುತ್ತಾ ಇದ್ದಾಳೆ ಹೊರತಾಗಿ ಅದ್ರ ಬೌಂಡ್ರಿ ಆಗಿರ್ತಕ್ಕಂಥದ್ದು ಇನ್ನೂ ತಿಳಿಯಿಲ್ಲ. ಹಾಗಂತಂಬ ಅದು ತುಂಬಾ ಮುಖ್ಯ. ಇದಷ್ಟು ಉತ್ತಮ ಪುರುಷ ಅಥವಾ ಅನ್ಯ ಬದಲಿ ಹೇಳ್ತಾ ಇದ್ದಾನೆ. ಪುರುಷ ಅನ್ಯ ಪರಮಾತ್ಮ ಇದ್ದುದಾಗತ್ತ ಅವನ ಪರಮಾತ್ಮ ಅಂತ ನಾವು ಕೂತೇವೆ. ದೇವರನ್ನ ಪರಮಾತ್ಮ ಅಂತ ಯಾಕೆ ಕೂತಾರೆ ಅಂತ ಬದನ್ನ ನೀವು ಅರ್ಥ ಈ 5 ಶ್ಲೋಕಕ್ಕೆ ಅರ್ಥ ಮಾಡ್ಕೊಬೇಕು. ಬದಂತ ತಿರುಗು ಹೇಳ್ತಾನೆ. ಈ 5 ಶ್ಲೋಕಕ್ಕೆ ಪಾರಾಯಣ ಮಾಡಿರೋ ಕೋಟಿ ಪುಣ್ಯ.
ಅರ್ಥ ಮಾಡ್ಕೊಂಡು ಪಾರಾಯಣ ಮಾಡಿರಿ ಇದ್ರೆ ಕೋಟಿ ಕೋಟಿ ಪುಣ್ಯ ನಮಗೆ ಬರೋದು. ಆದ ಕಾರಣ ಅದು ಬರಬೇಕು ಅಂತ ಅದಕ್ಕೆ ಹೇಳ್ತಾನೆ. ಉತ್ತಮ ಪುರುಷತ್ವ ಪರಮಾತ್ಮ ಇತಿ ಉದಾಹೃತ. ದೇವ್ರನ್ನ ಯಾಕೆ ಪರಮಾತ್ಮ ಅಂತ ಕೂತಾರೆ? ನಾವು ಆತ್ಮ, ಅಲ್ಪಾತ್ಮ ನಾವು, ಅವರು ಪರಮಾತ್ಮ. ಅವರು ಪರ ಅಂದ್ರೆ ಉತ್ತಮ ಅಂತ ಅರ್ಥ. ಉತ್ತಮನಾಗಿರ್ತಕ್ಕಂಥ ಆತ್ಮ ಅಂತ ಯಾಕೆ ಹೇಳ್ತಾ ಇದ್ರೆ, ಲಕ್ಷ್ಮೀ ದೇವಿಗಿಂತ ಉತ್ತಮನಾಗಿರೋ ಪ್ರಯುಕ್ತ ಪರಮಾತ್ಮ ಅಂತ ಹೇಳ್ತಾರೆ. ನಮಗಿಂತ ಉತ್ತಮನಾಗಿರ್ತಕ್ಕಂಥದ್ದು ಅದು ಇದು ಗೋಸ್ವಿತ ಉತ್ಸೈ. ಆದ ಕಾರಣ ಉತ್ತಮ ಪುರುಷತ್ವ ಪರಮಾತ್ಮ ಇದು ಉದಾಹೃತ. ಅದಕ್ಕೆ ಆಮೇಲೆ ಬರ್ತಕ್ಕಂಥ ಆ ಪರಮಾತ್ಮನ ಇರ್ತಕ್ಕಂಥ ಲೋಕತ್ರಯಮ ವಿಷಯ, ಮೂರು ಲೋಕವಾಗಿರ್ತಕ್ಕಂಥದ್ದನ್ನು ಒಳಗನ್ನುಗ್ಗಿ, ಅರ್ಥ ಆಯ್ತಾ? ಅದಕ್ಕೆ ಆಮೇಲೆ ಆ ವಿಷಯ ಬಿಭರ್ತಿ ಅವ್ಯಯ ಈಶ್ವರ. ಬಿಭರ್ತಿ ಇದ್ರೆ ರಕ್ಷಣೆ ಮಾಡ್ತಾನ, ತಾಂಗತಾನ, ಸಪೋರ್ಟ್ ಆಗಿರ್ತಕ್ಕಂಥವನ ಇದ್ದಾನ, ಫೌಂಡೇಶನ್ ಆಗಿರ್ತಕ್ಕಂಥವನ ಇದ್ದಾನ. ಆದ ಕಾರಣ ಆ ಪರಮಾತ್ಮನ ಇರ್ತಕ್ಕಂಥವ ಪ್ರಕೃತವು ಅನುಪ್ರವಿಶ್ಯ ತಾಂ ಪರಿಣಾಮ್ಯ ತನ್ನ ನಿಯಾಮಕತೆ ಅಸ್ತಿತ್ವ ಆತ್ಮನಃ ಬಹುದಾಕರಣಾತ್ ಅಂತ ನಾ ಹೇಳವೇಳೆ ಅತನಿ ಸೂತ್ರ ಭಾಷೆ ಪುಸ್ತಕ ಇದ್ರೆ ಇಟ್ಟಿನ್ರಿ. ಆತ್ಮಕೃತೆ ಮತ್ತೊಂದು ಸೂತ್ರ ಬರೋದು, ಅದಕ್ಕೆ ಕಡೆಗೆ ನಾ ಹೇಳ್ತಕ್ಕಂಥ ವಾಕ್ಯ. ಅದ ಕಾರಣ ಸೂಕ್ಷ್ಮ ರೂಪದಲ್ಲಿರ್ತಕ್ಕಂಥ ಪ್ರಕೃತಿಯೊಳಗೆ ನುಗ್ಗಿಸಿ ಒಳಗೆ ನುಗ್ಗಿ ಅದೇ ಯಜಮಾನನಾಗಿ ನಿಂತುಕೊಂಡು ಅದನ್ನ ಪರಿಣಾಮ ಮಾಡಿ ಬ್ರಹ್ಮಾಂಡವಾಗಿರ್ತಕ್ಕಂಥ ಅದನ್ನ ಸೃಷ್ಟಿಯಾಗಿರ್ತಕ್ಕಂಥದ್ದು ಮಾಡ್ತಾನ ಪರಮಾತ್ಮನ ಇರ್ತಕ್ಕಂಥವ. ಆ ಬ್ರಹ್ಮಾಂಡನ ವಿಭರ್ತಿ ಇದ್ರೆ ಅದಕ್ಕೆ ಫೌಂಡೇಶನ್ ಆಗಿದ್ದಾನ, ಅದನ್ನ ಕಾಪಾಡ್ತಾನ ಹಂಗಿಂತ. ಇದ್ರ ಮೇಲೆ ಒಂದು ಸಂದೇಹ. ಈ ಲೋಕತ್ರಯವಾಗಿರ್ತಕ್ಕಂಥದ್ದು ನಿಮಗೆ ಪ್ರಳಯ ಕಾಲವಾಗಿರ್ತಕ್ಕಂಥದ್ದು ಹೋಗ್ಬಿಡ್ತಲ್ಲ, ಆಗ ಒಳಗೊಳಗಿರ್ತಕ್ಕಂಥ ಪರಮಾತ್ಮನ ಇರ್ತಕ್ಕಂಥ ಅವನಿಗೂ ನಾಶ ಬಂದ್ಬಿಡ್ತಲ್ಲ. ಹಾಗಂತ ಹೇಳಿದ್ರೆ ಯೋ ಲೋಕತ್ರಯ ವಿಷಯ ವಿಭಕ್ತಿ ಅವ್ಯಯ. ಸಂಸ್ಕೃತದಲ್ಲಿ ವ್ಯಯ ಅಂತಂದ್ರೆ ಲಾಸ್ ಅಂತರ್ಥ, ಅವ್ಯಯ ಅಂತಂದ್ರೆ ನೋ ಲಾಸ್ ಅಂತರ್ಥ. ಅದ ಕಾರಣ ಪರಮಾತ್ಮನಿಗೆ ಲಾಸ್ ಆಗೋದಿಲ್ಲ ಅಂತ. ನೀವು ಪರಮಾತ್ಮನಿಗೆ ಬಂದ ನಷ್ಟ ಲಾಸ್ ಆಗೋದಿಲ್ಲ ಅಂತ ನೀವೇ ನೋಡ್ರಿ. ಅದು ಇಲ್ಲಾಜಿಕಲ್ ಆಯ್ತಲ್ಲ. ಹೇಗೆಂದ್ರೆ ಲೋಕನಾಶ ನೀವೇ ನೋಡ್ರಿ. ಈಗ ಹಾಂಗ್ಕಾಂಗ್ ಫೈರ್ ಆಕ್ಸಿಡೆಂಟ್ ಆಯ್ತಲ್ಲ ಮೊನ್ನೆ, ಎಷ್ಟು ಜನ ಹೋಗ್ರು ನೋಡ್ರಿ, ಒಳಗೆ ಕೂತವ್ರು ಆಗಿರ್ತಕ್ಕಂಥವ್ರು. ಅಲ್ಲಿ ಒಳಗಿದ್ದದೆಲ್ಲ ಒಂದುವೇ ನಾಶ ಆಗಲ್ಲ ಅಂತ ಹೇಳ್ತೀರಾ? ಎಲ್ಲ ನಾಶ ಆಯ್ತಲ್ಲ. ಆದ ಕಾರಣ ಲೋಕ ಆಗಿರ್ತಕ್ಕಂಥ ಅದು ನಾಶ ಆಗಿದ ಕಾರಣ ಒಳಗೊಳಗಿದವನಾಗಿರ್ತಕ್ಕಂಥ ನಾಶ ಆಗಬೇಕು. ನೀವು ಅವ್ಯಯ ಅಂತ ನಾಶ ಇಲ್ಲ ಅಂತ ಹೇಳಿದ ಕಾರಣ ನೀವು ನಂಗೆ ಮನಸ್ಸಿಗೆ ಬರಲ್ಲ, ಇಲ್ಲಾಜಿಕಲ ಇದೆ ಅಂತ ಹೇಳಿದ್ರೆ ಆ ಈಶ್ವರ ಎಂಬ ಪದ ತುಂಬಾ ಮುಖ್ಯ. ಈಶ್ವರ ಅಂದ್ರೆ ಅವನಿಗೆ ಅಚಿಂತ್ಯ ಈಶ್ವರ ಶಕ್ತಿ ಇರೋಬ್ರಿಂದ ಅವ ಒಳಗು ನುಗ್ಗಿ ಆ ಒಳಗು ನುಗ್ಗಿನ ಪದಾರ್ಥವಾಗಿರ್ತಕ್ಕಂಥ ನಾಶ ಆದರೂ ಕೂಡ ಅವನೇ ನಾಶವಾಗೋದಿಲ್ಲ ಎಂಬುದಾಗಿರ್ತಕ್ಕಂಥದ್ದು. ಅನಿತ್ಯತ್ವ ದೇಹ ಹಾನಿ ದುಃಖ ಪ್ರಾಪ್ತಿರ ಪೂರ್ಣತ ನಾಶ ಚತುರ್ವಿಧ ಪ್ರೋಕ್ತ ತದ್ಭಾವೋ ಹರೇ ಸದಾ ಅಂತ ಹೇಳಿ ಗೀತಾ ತಾತ್ಪರ್ಯದಲ್ಲಿ 2ನೇ ಅಧ್ಯಾಯ ಅವಿನಾಶಿ ಇದು ತದ್ವಿಧಿ ಅಂತ ಬರ್ತದೆ ನೋಡ್ರ. ಆ ಶ್ಲೋಕ ಕೆಳಗೆ ಅವನ ಅವಿನಾಶಿ ಅಂತ ಯಾಕೆ ಓದ್ತಾರೆ ಅಂದ್ರೆ ನಾಶ ಚತುರ್ವಿಧವಾಗಿರ್ತಕ್ಕಂಥದ್ದು. ಯಾವ ಕಾಲದಲ್ಲೂ ಯಾವ ಕೈಂಡ್ ಆಫ್ ಡಿಸ್ಟ್ರಕ್ಷನ್ ಪರಮಾತ್ಮನ ಇಲ್ಲ. ಆದ ಕಾರಣ ಇಲ್ಲಿ ಅಚಿಂತ್ಯೇಶ್ವರ ಶಕ್ತಿ ಇರೋ ಪ್ರಯುಕ್ತ ಅವನಿಗೆ ಮತ್ತೆ ಹೇಳಿದ ಅವ್ರ ತಾಯಿ ಅಭಯ ಅಂತ ಹೇಳಿದ ಕಾರಣ ನನಗೆ ಮನಸ್ಸಿಗೆ ಬರಲ್ಲ ಅಂತ ನೋಡು. ಅಚಿಂತ್ಯ ಈಶ್ವರ ಶಕ್ತಿ ಇದ್ರೆ ಏನರ್ಥ? ನಿನ್ನ ಚಿಂತನೆಗೆ ಬರ್ಲಾಂಗತಕ್ಕಂಥ ಶಕ್ತಿ ಅವನಿದೆಯೋ. ಆದ ಕಾರಣ ಆ ಕವರ್ ಆಗಿರ್ತಕ್ಕಂಥದ್ದು ನಾಶ ಆದ್ರೂ ಕೂಡ ಒಳಗಿರ್ತಕ್ಕಂಥವ ನಾಶ ಆಗೋದಿಲ್ಲ ಅಂತ ಹೇಳ್ತಕ್ಕಂಥದ್ದು ಪ್ರಮಾದವಾದ ಶ್ಲೋಕ. ಆದ ಕಾರಣ ದ್ವಾಮಿಗೂ ಪುರುಷೋ ಲೋಕೆ ಕ್ಷರ ಇವಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ ಉತ್ತಮ ಪುರುಷತ್ಮನ್ಯ ಪರಮಾತ್ಮ ಇತಿ ಉದಾಹೃತ ಯೋ ಲೋಕತ್ರಯಮ ವಿಷಯ ವಿಭರ್ತ್ಯ ಈಶ್ವರ ಯಸ್ಮಾತ್ ಕ್ಷರಮತೀತೋಹಂ. ಯಸ್ಮಾತ್ ಯಾವ ಕಾರಣದಿಂದ, ಫಾರ್ ವಾಟ್ ರೀಸನ್ ಹಾಗಂದ್ರೆ ಯಾವ ಕಾರಣದಿಂದ, ಯಸ್ಮಾತ್ ಯಾವ ಕಾರಣದಿಂದ, ಕ್ಷರಮತೀತೋಹಂ ಕ್ಷರ ಅತೀತ ಅಂತಂದ್ರೆ ಸರ್ಪಾಸಿಂಗ್ ಅಂತ ಅರ್ಥ, ಎಕ್ಸೀಡಿಂಗ್ ಅಂತ ಅರ್ಥ. ಆದ ಕಾರಣ ಯಾವ ಕಾರಣದಿಂದ ಕ್ಷರ ಪ್ರಪಂಚವಾಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮದೇವರು ಇತ್ಯಾದಿಗಳಿಗಿಂತ ಬೇರೆ ತುಂಬ ಇದೆ ಕಾರಣದಿಂದ ಅಕ್ಷರಾದ ಭುಜೋತ್ತಮ. ಅಕ್ಷರ ಪ್ರಪಂಚದಲ್ಲಿ ಬರ್ತಕ್ಕಂಥ ಲಕ್ಷ್ಮಿಗಿಂತ ಉತ್ತಮನಾಗಿರುವ ಪ್ರಯುಕ್ತ ಆತೋಸ್ಮಿ. ದೇವರನ್ನ ಪುರುಷೋತ್ತಮ ಅಂತ ಯಾಕೋತಾರೆ ಅಂತ ಕೇಳಿದೆ. ಯಾರು ಬರುವ ಗಂಡು ಕೂಸು ಕಿತ್ತು ರಾಘವೇಂದ್ರ ಯಾರೇ ಏನ್ ಹೆಸರು ಬೇಕು ಅಂತ ಕೇಳಿದ್ರು ಪುರುಷೋತ್ತಮ ಅಂತ ಹಿಡ್ರಿ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ. ಆದ ಕಾರಣ ಆತೋಸ್ಮಿ ಲೋಕೆ ಭೇದೇಕ
ಯಾವ ಕಾರಣದಿಂದ ಕ್ಷರ ಪ್ರಪಂಚದ ಮೇಲೆ ಕೋಟಿ ಕೋಟಿ ಮಠದ ಮೇಲಿರುವ ಪ್ರಯುಕ್ತ ಅಕ್ಷರ ಪ್ರಪಂಚವಾಗಿರ್ತಕ್ಕಂಥ ಲಕ್ಷ್ಮಿಗೂ ಮೇಲೆ ಕೋಟಿ ಕೋಟಿ ಮೇಲಿರುವ ಪ್ರಯುಕ್ತ ಅವನ್ನ ಲೋಕೆ ಭೇದೇಚ ಪೌರುಷೇಯ ಆಗಮ ಅಪೌರುಷೇಯ ಲೋಕೇಂದ್ರ ಭೂಲೋಕದಲ್ಲಿ ತರ್ತಲ್ಲ ಅಪೌರುಷೇಯ ಭೇದ ಅಂತ ಬಂದದಲ್ಲ ಅಪೌರುಷೇಯ ಆಗಮ ಲೋಕೇಂದ್ರ ಪೌರುಷೇಯ ಆಗಮ ಪುರಾಣಗಳಲ್ಲಿ ಭಾಗವತ ಭಾರತ ಇತ್ಯಾದಿ ಪುರಾಣಗಳಾಗಿರ್ತಕ್ಕಂಥದ್ದಲ್ಲಿ ಪೌರುಷೇಯ ಆಗಮವಾಗಿರ್ತಕ್ಕಂಥದ್ದಲ್ಲಿ ಅವನ ಪುರುಷೋತ್ತಮ ಅಂತ ಕೂತಾರೆ ಎಂಬುದಾಗಿರ್ತಕ್ಕಂಥದ್ದು ಹೇಳ್ತಾರೆ. ಪರಮಾತ್ಮನ ಯಾಕ ಪರಮಾತ್ಮ ಅಂತ ಕೂತಾರೆ, ಪರಮಾತ್ಮನ ಯಾಕ ಪುರುಷೋತ್ತಮ ಅಂತ ಕೂತಾರೆ, ಇದೆರಡು ತಿಳ್ಕೊಂಡ್ರೆ ನೀವು ಶಾಸ್ತ್ರ ಪೂರ ತಿಳ್ಕೊಂಡ ಪುಣ್ಯವಾಗಿರ್ತಕ್ಕಂಥದ್ರ ಬರೋದು. ಆದ ಕಾರಣ ಈ 3 ಶ್ಲೋಕ ಹೇಳುಟ್ಟು ದೇವರು ಬಂದು ಕರುಣಾಮೂರ್ತಿ ಎಂಬಲ್ಲಿ ಕೇಳ್ತಾನೆ. ಈ 3 ಶ್ಲೋಕ ಹೇಳುಟ್ಟು ಅಪ್ಪ ಈ 3 ಶ್ಲೋಕ ಹೇಳಿದ ಮೇಲೆ ನಿಂಗೆ ಹೇಳೋದಿಲ್ಲ, ನಿನ್ನ ಟ್ಯಾಕ್ಸ್ ಮಾಡೋದಿಲ್ಲ, ಇಷ್ಟನ್ನೇ ತಿಳ್ಕೊಂಡಿದ್ರೆ ನಿಂಗೆ ಏನು ಫಲ ಅಂಬದು 2 ಶ್ಲೋಕದಲ್ಲಿ ಹೇಳಿದ್ದಾನೆ. 5 ಶ್ಲೋಕದಲ್ಲೂ ತತ್ವ ಹೇಳಲ್ಲ. ಈ 3 ಶ್ಲೋಕ ತಿಳ್ಕೊಂಡ್ರಿದ್ರೆ ವಾಟ್ ಈಸ್ ದ ರಿಸಲ್ಟ್ ಹಂಗಂಬದು ನೋಡ್ರಿ. ಅದ ಕಾರಣ ಯೋ ಮಾಮೇವ ಸಂಗೂಢ ಜಾನಾತಿ ಪುರುಷೋತ್ತಮ, ಯಾರೊಬ್ಬನ ಇರ್ತಕ್ಕಂಥವ ಅಸಂಗೂಢ ಅಂದ್ರೆ ಜ್ಞಾನಿ ಆಗಿರ್ತಕ್ಕಂಥವ, ಮುಟ್ಟಾಡಲ್ಲ, ವೇದಶಾಸ್ತ್ರವೆಲ್ಲ ಓದಿ ಪ್ರವಚನವನ್ನು ಕೇಳಿ ಎಲ್ಲ ಓದ್ತಾನೆಯೋ ಅಸಂಗೂಢ ಜಾನಾತಿ ಪುರುಷೋತ್ತಮ, ಪುರುಷೋತ್ತಮನ್ನ ಈ ಪ್ರಕಾರವಾಗಿರ್ತಕ್ಕಂಥವು ಅವ ಬಂದು ಸಹ ಸರ್ವವಿಧ ಭಜತಿ, ಅವ ಎಲ್ಲಾ ವಿಧಲ್ಲೂ ನನ್ನ ಪೂಜೆ ಮಾಡಿದಂಗ ಇಟ್ಟಿದ್ದಾನೆ ಅಂತಾನೆ. ನಾವು ಪೂಜೆ ರೂಮಿನ ಕೂತ್ಕೊಂಡು 1 ಗಂಟೆ ಹೊತ್ತು ಪೂಜೆ ಮಾಡ್ಬಿಟ್ಟು ಈ 5 ಶ್ಲೋಕ ಕರ್ತವ್ಯ ಅದರಿಂದ ತಿಳಿದು ಅಂದ್ರೆ ಅದು ಪೂಜೆ ಅಲ್ಲ. ನಾವು ದಯಮಾಡಿ ನನ್ನ ತಪ್ಪ ಅನ್ಸಿಬಿಡ್ರಿ, ನಾ ಬಂದು ಪೂಜೆ ಮಾಡೋದಕ್ಕೆ ಕಡಿಮೆ ಎಲ್ಲ ಹೇಳಕ್ ಬರಲ್ಲ. ಐ ಆಮ್ ನಾಟ್ ಆನ್ ದಟ್ ಪಾಯಿಂಟ್, ಬಟ್ ಕೈಂಡ್ಲಿ ಅಂಡರ್ಸ್ಟ್ಯಾಂಡ್. ಏನಂತಂದ್ರೆ ದೇವರಿಗೆ ಪೂಜೆ ಮಾಡ್ತೀರಾ, ದೇವ್ರನ್ನ ಪರಮಾತ್ಮ ಅಂತ ಹೇಳ್ಕೊಂಡ್ಯಾ, ದೇವ್ರನ್ನ ಪುರುಷೋತ್ತಮ ಅಂತ ಹೇಳ್ಕೊಂಡ್ಯಾ, ಅದೆಲ್ಲ ನಿಮ್ಗೆ ತಿಳಿದು ಸರ್, ಸುಮ್ಮನೆ ಪೂಜೆ ಮಾಡ್ಬಿಟ್ಟೆ ಇದ್ದು ಬರ್ತಾನೆ ಅಂದ್ರೆ ಅದು ಪೂಜೆ ಅಲ್ಲ, ಅದು ಪೂಜೆ ಅಲ್ಲ. ಆದ ಕಾರಣ ಸರ್ವ ಯಾರು ಇದನ್ನ ಅರ್ಥ ಮಾಡ್ಕಿದ್ದಾನೋ ಅವ ಸಮೂಢ, ಅವ ಸರ್ವವಿದ್ ಭಜತಿ ಮಹಂ, ಹಾಗೆ ಸರ್ವವಿಧ ಎಲ್ಲಾ ವಿಧದಲ್ಲೂ ನಂಗೆ ಪೂಜೆ ಮಾಡಿದಂಗ ಇಟ್ಟಿದ್ದಾನೆ, ಎಲ್ಲಾ ವಿಧದಲ್ಲೂ ನನ್ನ ಸ್ತೋತ್ರ ಮಾಡಿದಂಗ ಇಟ್ಟಿದ್ದಾನೆ. ಸರ್ವಭಾವೇನ ಭಾರತ, ಹಾಗಂದ್ರೆ ಅವ ನಮಸ್ಕಾರ ಮಾಡಿದಂಗ ಇಟ್ಟಿದ್ದಾನೆ. ನಂಗೆ ನಮಸ್ಕಾರ ಮಾಡ್ಲಿಕ್ಕೆ ಬಿಡಿದು ಮೈನ ಬಿಡಿದ ಬೇಡ. ಈ ಶ್ಲೋಕಕ್ಕೆ ಅರ್ಥ ತಿಳ್ಕೊಂಡೆ, ಪರಮಾತ್ಮ ನಿನ್ನ ಪುರುಷೋತ್ತಮನ ತಿಳ್ಕೊಂಡೆ, ಈ ಪರಮಾತ್ಮನ ತಿಳ್ಕೊಂಡೆ. ಈ 5 ಶ್ಲೋಕ ಹೇಳ್ತಾನೆ, ನನ್ನಿಂದ ನಮಸ್ಕಾರ ಮಾಡ್ಲಿಕ್ಕೆ ಬಿಡಿಲ್ಲ, ಬೇಡ ಇಟ್ಕೋ, ನೀ ನಮಸ್ಕಾರ ಮಾಡಿದಂಗ ಇಟ್ಟಿದ್ದಾನೆ ಅಂತಾನ ಪರಮಾತ್ಮ. ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಇದನ್ನೇ ಇತಿ ಗುಹ್ಯತಮಂ ಶಾಸ್ತ್ರಂ, ಗುಹ್ಯ ಅಂತಂದ್ರೆ ಸೀಕ್ರೆಟ್ ಅಂತ ಅರ್ಥ, ತಮಂ ಅಂತಂದ್ರೆ ಸೂಪರ್ಲೇಟಿವ್. ಅದ ಕಾರಣ ಇದಕ್ಕೆ ಮೇಲೆ ಸೀಕ್ರೆಟೇ ಇಲ್ಲ. ಇತಿ ಗುಹ್ಯತಮಂ ಶಾಸ್ತ್ರಂ ಇದ ಮುಕ್ತ ಮಯಾನಗ, ಮಯ ನನ್ನಿಂದ ಹೇಳಲ್ಪಟ್ಟಿದೆ. ಅನಗ ಹಂಗಂತಂದ್ರೆ ಪಾಪ ಮಾಡಲಿದ್ದವನೇ ಅರ್ಜುನನಿಗೆ ನಾಳೆ ನಿಮಗೆ ಒಳ್ಳೆ ದಿನ, ಈಗ ನಿಮಗೆ ಹೇಳ್ತಾ ಇದ್ದಾನೆ, ನಾಳೆ ಗೀತಾ ಉಪದೇಶ ಮಾಡಿದ್ದಿನ, ಸತ್ಯನಾಥರ ಆರಾಧನೆ, ಅರ್ಥ ಆಯ್ತಲ್ಲ. ಆದ ಕಾರಣ ಈಗ ನೀವು ಕೇಳೋದೇನಂದ್ರೆ ಇದೇ ಗೀತಾವನ್ನ ಅರ್ಜುನನಿಗೆ ಉಪದೇಶ ಮಾಡಿದ್ದಾನೆ. ಮಾರ್ಗಶೀರ್ಷ ತಿಂಗಳು ಪರಮಾತ್ಮನ ಇರ್ತಕ್ಕಂಥ ಶುಕ್ಲ ಪಕ್ಷದಲ್ಲಿ ಏಕಾದಶಿ ದಿನ ಉಪದೇಶವಾಗಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ಈ ಗುಹ್ಯತಮವಾಗಿರ್ತಕ್ಕಂಥ ಶಾಸ್ತ್ರ. ಇದು ತುಂಬಾ ರಹಸ್ಯವಾಗಿರ್ತಕ್ಕಂಥದ್ದು, ಏನೇನೋ ಓದಬೇಡ್ರಿ, ಅರ್ಥ ಆಯ್ತಲ್ಲ. ಆದ ಕಾರಣ ವಿಷ್ಣು ಸರ್ವೋತ್ತಮ ಮಹಾತಾತ್ಪರ್ಯ ಇರ್ತಕ್ಕಂಥದ್ದು ಓದ್ರಿ, ಆಚಾರ್ಯನ ಗ್ರಂಥ ಓದ್ರಿ, ಅರ್ಥ ಆಯ್ತಲ್ಲ. ನಾನು ಈಗ ನೆಕ್ಸ್ಟ್ ಬುಕ್ ಒಂದು ಬರ್ತೇನೆ ಮಧು, ಅದು ಬಂದು 321ನೇ ಪುಸ್ತಕ. ಅದನ್ನೇನಂದ್ರೆ ಕುಂತಿ ದೇವಿ ಆಗಿರ್ತಕ್ಕಂಥ ಅವಳು ಕೃಷ್ಣನ ಹೇಗೆ ಸ್ತೋತ್ರ ಮಾಡಿರುವಂತ ಭಾಗವತದಲ್ಲಿ ಅದನ್ನು ಬರೆದುಂಟು. ಗೋವಿಂದ ಎಂಬ ಶಬ್ದಕ್ಕೆ 242 ಕೇಸ್ ಬರುತ್ತಾನೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ನೀವು ಬರೀ ಗೋವಿಂದ ಗೋವಿಂದ ಅಂತ ಬಾಯಿಲೆ ಹೇಳಿರೋ ಪುಣ್ಯ, ಗೋವಿಂದ ಅಂತ ಬಾಯಿಲೆ ಹೇಳ್ತೇನೆ ಅಂತ ನೀವು ಮನಸ್ಸಿಗೆ ಮಾಡಿರೋ ಅದಕ್ಕೂ ಒಂದು ಪುಣ್ಯ. ಆ ಗೋವಿಂದ ಶಬ್ದವಾಗಿರ್ತಕ್ಕಂಥದ್ದನ್ನ ಆಚಾರ್ಯರು ಹೆಂಗೆ ಹೇಳಿದ್ದಾರೆ ಅಂತ ಹೇಳಿಕೊಂಡ್ರೆ ಇದನ್ನ ಕೋಟಿ ಪುಣ್ಯ. ಆದ ಕಾರಣ ಅದಕ್ಕೆ ಹೇಳಿದ್ದೇನೆ. ಅದು 242 ಕೇಸಸ್ ಬರೆದಾನೆ. ಆ ಪುಸ್ತಕ ಪ್ರಿಂಟ್ ಆಗೋದು ನಿಮಗೆ ಕಳಿಸ್ತೇನೆ, ನಿಮ್ಮ ಶಿಕ್ಷಣ ಎಲ್ಲರಿಗೂ ಕೊಡ್ರಿ, ಅರ್ಥ ಆಯ್ತಲ್ಲ. ಇದಕ್ಕೆಂದ್ರೆ ಕೃಷ್ಣಾಯ ವಾಸುದೇವಾಯ ದೇವಿಕೆ ನಂದನಾಯ
ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಅಂತ ಹೇಳಿದ್ದಾಳೆ. ಇದು ಕುಂತಿ ಹೇಳಿದ ಶ್ಲೋಕ, ಇದು ಭಾಗವತದಲ್ಲಿ ಅರ್ಥ ಆಯ್ತಲ್ಲ. ಆ ಗೋವಿಂದ ನಮಸ್ಕಾರ ಮಾಡ್ತಾಳೆ. ನಮಃ ನಮಃ ಅಂದ್ರೆ ಕೋಟಿ ನಮಸ್ಕಾರ ಮಾಡ್ತೇನಪ್ಪ ನಿಂಗೆ ಅಂದ್ಬಿಟ್ಟು. ಅದ್ ಕಾರಣ ಟಾಲರೆಂಟ್ ಕ್ವೀನ್ ಹಾಗೆ ಅಂತ ಬರುತ್ತಾಳೆ. ಈ ಪುಸ್ತಕನ ಮಾತ್ರ ಮಧು ಇದು ಸ್ವಂತ ಕೇಳ್ತಾನೆ. ಈ ಪುಸ್ತಕನ ಮಾತ್ರ ನಮ್ಮ ಅಮ್ಮಗೆ ಡೆಡಿಕೇಟ್ ಮಾಡಿದ್ದಾನೆ. ಇದಕ್ಕೆ ನಮ್ಮ ಅಮ್ಮನು ನಂಗೆ ನನ್ನ ಹಿಸ್ಟರಿ ಪ್ರಕಾರವಾಗಿ ಅವಳು ಒಂದು ಕುಂತಿದ್ದಾನೆ. ಇದಕ್ಕೆಂದ್ರೆ ಎಲ್ಲಾ ವಿಧವಾಗಿರ್ತಕ್ಕಂಥ ಕಷ್ಟಪಟ್ಟಳು. ಅರ್ಥ ಆಯ್ತಲ್ಲ. ಅವಳು ಹೋಗಿದ್ದಾನುಸಾರವಾಗಿ ಎಂದು ಸಾಧನೆ ಮಾಡಿಕೊಂಡ್ಲು. ಆದ ಕಾರಣ ಆ ಪುಸ್ತಕ ನಮಗೆ ಬರ ಹೋಗುತ್ತೆ ನೋಡ್ರಿ. ಇತಿ ಮುಖ್ಯತಮ ಶಾಸ್ತ್ರಂ ಇದಮುಕ್ತ ಮಯಾನಗ ಏತದ್ಬುದ್ಧ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯ ಭಾರತ. ಕೃತಕೃತ್ಯ ಅಂದ್ರೆ ಏನು? ಅವಾಗೆಲ್ಲ ಕೊಡ್ತಾರಲ್ಲ, ಆಮೇಲೆ ಲೈಫಲ್ಲಿ ಮಾಡ್ಬೇಕಾದ್ದೆಲ್ಲ ಮಾಡ್ಬಿಟ್ಟ ಫುಲ್ ಕಂಪ್ಲೀಷನ್ ಹಾಗೆ ಅಂತ. ಅದೇ ತಾನು ಕೃತಕೃತ್ಯ ಅಂತ ಅರ್ಥ. ಈ ಕೃತಕೃತ್ಯ ಅಂತ ಬಹಳ ನಮಗೆ ಒಂದು ಜ್ಞಾಪಕ ಬರ್ಬೇಕು. ದಯಮಾಡಿ ಮಹಾಭಾರತ ತಾತ್ಪರ್ಯ ಪುಸ್ತಕ ಇದ್ರೆ 4ನೇ ಅಧ್ಯಾಯದಲ್ಲಿ ನೀವು ತೆಗೆದು ನೋಡಿರಿ. ಇದ್ರೆ ನಿರೀಕ್ಷೆ ನಿತ್ಯಂ ಪ್ರಚತುರ ಕುಮಾರಾನೇ ಪಿತಾಮದಂ ಸಂತತಮಾಪಶೋಚಂ ವಿಶೇಷತೋ ರಾಮಮುಖೇಂದು ಬಿಂಬಂ ಅಪೇಕ್ಷೆ ರಾಜ ಕೃತಕೃತ್ಯ ಆಸೀತಿರ. ಕೆಲವು ವೇಳೆ ಪೂಜೆ ಮಾಡೋ ವೇಳೆ ಈ ಶ್ಲೋಕ ಹೇಳ್ಬಿಟ್ಟು ಮಂಗಳಾರತಿ ಮಾಡ್ಬಿಟ್ಟು ಬಂದ್ಬಿಡ್ತಾನೆ. ಕೆಲವು ಕೇಳ್ತಾನೆ ಈ ಶ್ಲೋಕಕ್ಕೆ ಏನಂತ ಅಂದ್ರೆ, ಇಲ್ಲಪ್ಪ ಈ ಶ್ಲೋಕದ ಅರ್ಥ ಬರೋ ವೇಳೆ ಎಲ್ಲ ಮಂಗಳಾರತಿ ಮಾಡಿದಾಗನೇ ಆಗತ್ತೆ ಬಂದ್ಬಿಟ್ಟು. ದಶರಥ ಮಧು 4 ಕೂಸು ಹುಟ್ಟಿತು. ಬಂಗಾರ ತೊಟ್ಟಿಲು ಮುಗಿಸಿದ್ದ ಅಯೋಧ್ಯೆಯಲ್ಲಿ. ಆಗ ಒಂದು ನಿರೀಕ್ಷೆ ಚತುರ ಕುಮಾರನ್ ಬೈರು ರಾಮದೇವರು, ಲಕ್ಷ್ಮಣ, ಭರತ, ಶತ್ರುಘ್ನ, ವಿಶೇಷದ ರಾಮಮುಖೇಂದ್ರ ಬಿಂಬಂ ಬಿಂಬರೂಪಿ ಪರಮಾತ್ಮನ ಇರ್ತಕ್ಕಂಥ ರಾಮಚಂದ್ರ ದೇವರ ಮುಖವಾಗಿರ್ತಕ್ಕಂಥದ್ದು ನೋಡೋಣ. ಕೌಸಲ್ಯ ಅನ್ನೋ ಒಂದು ಮಾತು ಇದ. ಕೌಸಲ್ಯ ನಾಳೆ ಮೋಕ್ಷದಿಂದ ಹೋದ್ರೆ ಏನೋ ಸಂತೋಷ ಆಗೋದು ಅಂತಾರೆ, ಇದಕ್ಕೂ ಮೇಲೆ ಸಂತೋಷ ಆಗೋದು ಅಂತ ಕೇಳಿದಂತ ಮಹಾರಾಯ. ಜಸ್ಟ್ ಇಮ್ಯಾಜಿನ್ ಹೌ ದಶರಥ ವುಡ್ ಹ್ಯಾವ್ ಫೆಲ್ಟ್ ಹ್ಯಾಪಿ ಓವರ್ ದಟ್. ಕಶ್ಯಪ ಋಷಿಗಳವರು ಸಾಮಾನ್ಯ ಅಲ್ಲ. ಅರ್ಥ ಆಯ್ತಲ್ಲ. ಅದ ಕಾರಣ ಕೌಸಲ್ಯ ಮೋಕ್ಷದಿಂದ ಹೋದ್ರೆ ಆನಂದ ಅಂತ ಹೇಳ್ತಾರೆ. ಈ ರಾಮದೇವರ ಮುಖವನ್ನು ನೋಡವಣ್ಣಂಗ ಆನಂದ ಆಗ್ತಾ ಇದಲ್ಲ, ಇದಕ್ಕೂ ಮೇಲೆ ಆನಂದವಾಗಿರ್ತಕ್ಕಂಥದ್ದು ಆಗಾದ ಹಾಗೇಳಿ. ಕೃತಕೃತ್ಯ ಅಂದ್ರೆ ಆಗಲೇ ಮೋಕ್ಷವಾಗಿರ್ತಕ್ಕಂಥದ್ದು ಸಿಕ್ಕಿದಂಗೆ ಫೀಲ್ ಮಾಡಿದ ದಶರಥನ ಪಾದಕ ಬಲಕ್ಕೆ ಕೋಟಿ ಕೋಟಿ ನಮಸ್ಕಾರ ಮಾಡ್ತಾರೆ. ಆದ ಕಾರಣ ಇತಿ ಮುಖ್ಯತಮ ಶಾಸ್ತ್ರಂ ಇದಮುಕ್ತ ಮಯಾನಗ ಏತದ್ ಬುದ್ಧ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯ ಭಾರತ. ಆದ ಕಾರಣ ನೀನು ಏನ್ ಮಾಡ್ಬೇಕು ಅಂದ್ರೆ ಏತದ್ ಬುದ್ಧ ಬುದ್ಧಿಮಾನ್ ಸ್ಯಾತ್, ಇದನ್ನ ಗುಟ್ಟು ಮಾಡಿಕೊಂಡು ಕೃತಕೃತ್ಯನಾಗಿ ಆಗು. ಹೇಳಿರ್ತಕ್ಕಂಥ ಅದ್ಭುತ 5 ಶ್ಲೋಕ. 5 ಶ್ಲೋಕದಲ್ಲಿ 3 ಶ್ಲೋಕದಲ್ಲಿ ಪ್ರಮೇಯ ಹೇಳ್ಬಿಟ್ಟು 2 ಶ್ಲೋಕದಲ್ಲಿ ಅದನ್ನ ತಿಳ್ಕೊಂಡ್ರೆ ನಿಂಗೆ ಏನ ಲಾಭ, ನಿಂಗೆ ಕೃತಕೃತ್ಯನ ಇನ್ನೊಂದು ಸಿಗ್ತಾನಿದ್ರೆ ಏನರ್ಥ, ಹಾಗಂದ್ರೆ ನಿಂಗೆ ಮೋಕ್ಷವಾಗಿರ್ತಕ್ಕಂಥದ್ದು ಡೆಫಿನೆಟ್ ಆಗಿ ಸಿಕ್ಕಾದು ಅಂತ. ಇದರಲ್ಲಿ ನಟದೊಂದು ಹೇಳ್ತಾನೆ. ನಾ ಇಲ್ಲಿ ಈ ಸಮ್ಮರ್ ಕ್ಯಾಂಪ್ ಇಂದ ಹುಡುಗರು ಬರೋ ವೇಳೆ ಅವ್ರು ಏನಾದ್ರು ಹೇಳ್ಬೇಕು ಅಂತ 5 ಶ್ಲೋಕ ಇರ್ತಕ್ಕಂಥದ್ದು ಹೇಳಿ ಕೊಡ್ತಾ ಇದ್ದ. ಎಷ್ಟೋ ವರ್ಷದ ಮುಂಚೆ, ಅದನ್ನ ಹೇಳೋದು 20 ವರ್ಷ 25 ವರ್ಷದ ಮುಂಚೆ. ಆಗ ಬೆಂಗಳೂರಿಗೆ ಹೋಗಿದ್ದೆ. ನನ್ನ 75ನೇ ವಯಸ್ಸಿನ, ಈಗ ತುಂಬಾ ವಯಸ್ಸಾಯ್ತು ನಂಗೆ, 75ನೇ ವಯಸ್ಸಿನಲ್ಲಿ ದೊಡ್ಡ ಫಂಕ್ಷನ್ ಮಾಡಿರು. ಮಾಡ್ಯ ವೇಳೆ ಹೊರಟು ರಾತ್ರಿ ಬರೋ ವೇಳೆ ಉಪಾತಿಲಿ ಒಬ್ಬ ಬಂದು ನಮಸ್ಕಾರ ಮಾಡ್ಬಿಟ್ಟು ಸ್ವಾಮಿಗೂ ಪುರುಷ ಬರ್ಬಿಡ ಅಂತ ಹೇಳ್ದ. ಏನಪ್ಪಾ ನೀ ಹೇಳ್ತಾ ಇದ್ದಿ, ಏನು ಎಲ್ಲಿಂದ ಅಂತ. ಒಂದಿಲ್ಲ, ನಾನು ಚಿಕ್ಕ ಕೂಸಾರ ನೀವು ಹೇಳಿಸಿಕೊಟ್ಟದ್ದು, ಈಗ ಬೆಂಗಳೂರಲ್ಲಿ ಅಪಾಯಿಂಟ್ಮೆಂಟ್ ಆಯ್ತು, ಅದನ್ನ ದಿನಾಗ್ಲೂ ಹೇಳ್ತಾ ಇದ್ದಾನೆ ಅಂತ ನಿಮ್ಮನ್ನು ನೋಡೋ ನಮಗೆ ಸ್ವಾಮಿಗೂ ಪುರುಷ ಹೇಳ್ಬೇಕು ಅಂತ ಹೋಗ್ತಿದ್ದ. ತುಂಬಾ ಸಂತೋಷ ಅಂದೆ. ಅದ ಕಾರಣ ನೀವು ಏನಂದ್ರೆ ಈ 5 ಶ್ಲೋಕ ಇರ್ತಕ್ಕಂಥದನ್ನ ದಯಮಾಡಿ ಬಿಡಬೇಡ್ರಿ ಅಂತ ಹೇಳ್ಬಿಟ್ಟು, ಈ 5 ಶ್ಲೋಕದಲ್ಲಿ ಚಂದ್ರಿಕಾಚಾರ್ಯರು ಮಾಡಿರ್ತಕ್ಕಂಥ ನವರತ್ನವಾಗಿರ್ತಕ್ಕಂಥದ್ದು ಏನು, ಆ ನವರತ್ನ ಬಂದಿದೆ ಅಂತಪ್ಪ, ಅದನ್ನ ನಿಮಗೆ ಒಂದು ಪುಸ್ತಕದಲ್ಲಿ ಬರೆದಿದ್ದಾನೆ. ಅದನ್ನ ಹೇಳ್ತೀನಿ, ದಯಮಾಡಿ ಕೇಳ್ರಿ. ಅವ್ರೇನ್ ಮಾಡ್ರು, ಶ್ರೀಮತ್ ಮಧ್ವಮತೆ ಹರಿಪರತರ ಸತ್ಯಂ ಜಗತ್ ತತ್ವತೋ ವೇದ ಶಿವಗಣಮಹಾರೇ ಅನುಚರ ಈತೋಟ ಭಾವದ ಮುಕ್ತಿಹೀನ ಸುಖಾನುಭೂತಿ ಅಮಲಾ ಭಕ್ತಿ ಸದತ್ಸಾದಂ ಅಕ್ಷಾದ ಪ್ರಮಾಣಂ ಅಖಿಲಾಂ ನಾಯಕ ವೇದ್ಯೋ ಹರಿ
ಅದಕ್ಕೆ ಆಮೇಲೆ ನೀವು ಹೇಳಬೇಕಾಗುತ್ತೆ ನಾಮಾದವ ಸಮೋದಯವೋ ನಚವಂತ ಸಮಗುರು ನಚನ್ವಾಚನ ಶಾಸನ ಯಜ್ಞ ಸಮಪಮಾನ್ ಇದೇ ಹೇಳುತ್ತಾ ತೀರ್ಥ ತುಂಬಬೇಕು. ಈ 9 ನವರತ್ನವಾಗಿರ್ತಕ್ಕಂಥದ್ದು ಇದನ್ನು ಬಂದಿದೆ ಅಂತಂಬದು ಪುಸ್ತಕದಲ್ಲಿ ಬರೆದಿದ್ದಾನೆ. ಅದನ್ನು ನೀವು ದಯಮಾಡಿ ನೋಡ್ಬೇಕು. ಮೊದಲ ಹರಿಪರತರ ಹಂಗಂತಂಬದು 18ನೇ ಶ್ಲೋಕ. 18ನೇ ಶ್ಲೋಕ ಏನ್ ಯಸ್ಮಾಕ್ಷರಮತೀತೋ ಅಕ್ಷರಾದ ಬಿಟ್ಟು ಉತ್ತಮ ಅಥೋಸ್ಮಿ ಲೋಕೆ ವೇದ ಪ್ರೇತ ಪುರುಷೋತ್ತಮ ಅಂತದಲ್ಲ. ಆದ ಕಾರಣ ಹರಿಪರತರ ಅಂತಂಬದು ಆ ಪುರುಷೋತ್ತಮ ಮೇಲೆ ಬೇರೆ ಯಾರು ಇಲ್ಲ. ಇರ್ತಕ್ಕಂಥದ್ದು ಅಕ್ಷರ ಪ್ರಪಂಚ ಅಂತ ಇದ್ದು ಅದ್ರಲ್ಲಿ ಅಕ್ಷರ ಪ್ರಪಂಚದಲ್ಲಿ ಉತ್ತಮ ಇರ್ತಕ್ಕಂಥ ಅಂದ್ರೆ ಇನ್ನು ಬೇರೆ ಚೇತನವೇ ಇಲ್ಲ. ಆದ ಕಾರಣ ಹರಿ ಸುಪ್ರೀಂ ಎಂಬುದು 18ನೇ ಶ್ಲೋಕದಲ್ಲಿ ಹೇಳಿರ್ತಕ್ಕಂಥದ್ದು. ಅದಕ್ಕೆ ನಾನು ಪುಸ್ತಕ ನಿಮ್ಮ ಹತ್ರ ಇದೆಯೋ ಇಲ್ಲ ಅಂತ ತಿಳಿದು ಈ ಬಂದು ಆಕಂ ಭಗವದ್ಗೀತಾ ಅಂತ ಒಂದು ಪುಸ್ತಕ ಬರೋದು. ಅದು ಬಂದು 126ನೇ ಬುಕ್, 126 ಬುಕ್. ಬ್ರಹ್ಮಶೇಷ ಸುಪರ್ಣೇಶ ಶಕ್ರ ಸೂರ್ಯ ಗುಹಾದಯ ಇದಕ್ಕೆ ಆಪ್ಟ್ ಆಗಿರ್ತಕ್ಕಂಥದ್ದು ಆಚಾರ್ಯರು ಸ್ಕಂದ ಪುರಾಣ ವಾಕ್ಯ. ಬ್ರಹ್ಮ ಶೇಷ ಗುಹ ಸುಪರ್ಣ ಅಂದ್ರೆ ಗರುಡ ಈಶ ರುದ್ರದೇವರು, ಶಕ್ರ ಅಂದ್ರೆ ಇಂದ್ರದೇವರು, ಸೂರ್ಯ ಗುಹಾದಯ ಸರ್ವೇಕ್ಷರ ಇವರೆಲ್ಲ ಕ್ಷರರು. ಅಕ್ಷರ ಅದು ಶ್ರೀ ತತ್ಪರ ಏಕ. ಅದ ಅಕ್ಷರ ಇರ್ತಕ್ಕಂಥದ್ದು ಶ್ರೀ ಒಬ್ಬರಿದ್ದಾನೆ, ಮಹಾಲಕ್ಷ್ಮಿ ಒಬ್ಬರಿದ್ದಾನೆ. ತತ್ಪರೋ ಹರಿ ಇದು ಸ್ಕಾಂದೆ ಅಂತ ಹೇಳಿ ಆಚಾರ್ಯರು ಈ ಶ್ಲೋಕ ಕೆಳಗೆ ಗೀತಾ ತಾತ್ಪರ್ಯದಲ್ಲಿ ಹೇಳಿರ್ತಕ್ಕಂಥ ಪ್ರಮಾಣವಾಗಿರ್ತಕ್ಕಂಥದ್ದು ಈ ಶ್ಲೋಕಕ್ಕೆ ಒಂದಾಗಿದ್ದಾನೆ. ಇನ್ನು ಶಾಸ್ತ್ರ ಪೂರೈಕೆ ಪ್ರಮಾಣವಾಗಿರ್ತಕ್ಕಂಥದ್ದಿದೆ. ವಿಷ್ಣು ಸರ್ವೋತ್ತಮತ್ವವಾಗಿರ್ತಕ್ಕಂಥದ್ದು ಅದು 18ನೇ ಶ್ಲೋಕವಾಗಿರ್ತಕ್ಕಂಥದ್ದು. ಆಮೇಲೆ ಸತ್ಯಂ ಜಗತ್ತು ಇದು ತುಂಬಾ ಮುಖ್ಯ. ಸತ್ಯಂ ಜಗತ್ತು ಅಂತ ಹೇಳ್ಬೇಕಾದಂತೂ ವರ್ಣನೆ ಕೇಳಿರು. ಜಗತ್ ಸತ್ಯ ಅಲ್ಲ ಅಂತ ಒಬ್ಬ ಹೇಳ್ತಾ ಇರೋಳೆ ಚಂದ್ರಿಕಾಚಾರ್ಯರು ಸತ್ಯಂ ಜಗತ್ತು ಅಂತ ಹೇಳ್ಬೇಕಾ ಬೇಡವಾ? ಸತ್ಯಂ ಜಗತ್ತು ಅಂತ ಹೇಳಿದ್ದಾರೆ, ನಮಗೆ ತಿಳಿತಲ್ಲ. ಸತ್ಯವಾದ ಹಸಿವಾದ್ರೆ ಊಟ ಮಾಡ್ತಾ ಇದ್ದಾವೆ, ಅದಕ್ಕೆ ಹಸಿವು ಹೋಗುತ್ತೆ, ಇದು ಸತ್ಯವಾಗಿರ್ತಕ್ಕಂಥದ್ದು ಅಂತ ತಿಳಿತಲ್ಲ ಅಂದ್ಬಿಟ್ಟು ಆ ಜಗತ್ತ ಇರ್ತಕ್ಕಂಥದ್ದು ಸತ್ಯ ಅಲ್ಲ, ಜಗತ್ತ ಇರ್ತಕ್ಕಂಥದ್ದು ಮಿಥ್ಯಾತ್ಮ ನಾಮ ಅನಿರ್ವಚನೀಯತ್ವ ಅನಿರ್ವಚನೀಯತ್ವ ನಾಮ ಸಸಂದು ಲಕ್ಷಣ ಅಂತ ಹೇಳಿಲ್ಲ. ಆದ ಕಾರಣ ಜಗತ್ತ ಇರ್ತಕ್ಕಂಥದ್ದು ಸತ್ಯ ಎಂಬುದು 18ನೇ ಶ್ಲೋಕದಲ್ಲಿ ನೋಡಿದ್ರೆ ಉತ್ತಮ ಪುರುಷತ್ವಜ್ಞ ಪರಮಾತ್ಮ ಇದ್ದುದಾಗುತ್ತ ಯೋ ಲೋಕತ್ರಯಮ ವಿಷಯ. ನೀವು ಒಂದು ಮನೆ ಒಳಗೆ ನುಗ್ಗಿರಿ ಅಂತಂದ್ರೆ ಮನೆ ಸತ್ಯವಾಗಿದ್ರೆ ತಾನು ಒಳಗೆ ನುಗ್ಗಿರಿ. ಮನೆ ಅಬದ್ಧವಾಯಿತು ಅಂದ್ರೆ ಮನೆ ಒಳಗೆ ನುಗ್ಗಿರಿ. ಆದ ಕಾರಣ ಯೋ ಲೋಕತ್ರಯಮ ವಿಷಯ ಅದರಿಂದ ಸ್ತಂಭವಾಗಿರ್ತಕ್ಕಂಥದ್ದು. ಅದರಿಂದ ಜಗತ್ತಾಗಿರ್ತಕ್ಕಂಥದ್ದು ಸತ್ಯ ಎಂಬುದಾಗಿರ್ತಕ್ಕಂಥದ್ದಾಯ್ತು. ತತ್ವವು ಭೇದ, ಇದು ತುಂಬಾ ಮುಖ್ಯ. ಭೇದವಾದ ಡಿಫರೆನ್ಸ್ ಈಸ್ ರಿಯಲ್ ಹಾಗಂತಂಬದು. ಈ ತತ್ವತ್ವ ಭೇದವನ್ನು ಕುರಿತು ನಾವು ಬರೆದ ಪುಸ್ತಕ ಉದ್ದೇ ಬರ್ದಿದ್ದು ಎಲ್ಲ ತೊಗೊಂಡ್ಬಿಟ್ಟದ್ರು. ತತ್ವತ್ವ ಭೇದ ಹಾಗಂತಂಬದಾಗಿರ್ತಕ್ಕಂಥದ್ದು ಪಂಚವಿಧವಾಗಿರ್ತಕ್ಕಂಥ ಭೇದ. ಆ ತತ್ವ ಭೇದವಾಗಿರ್ತಕ್ಕಂಥದ್ದು ನೋಡಿದ್ರೆ ಡಿಫರೆನ್ಸ್ ಬಿಟ್ವೀನ್ ಜಡ ಇನ್ಯಾನಿಮೇಟ್ ಆಬ್ಜೆಕ್ಟ್ ಅವರೊಳಗಿರ್ತಕ್ಕಂಥದ್ದು ಅಂದ್ರೆ 18ನೇ ಶ್ಲೋಕದಲ್ಲಿ ನೋಡಿದ್ರೆ ಬಂದು ಉತ್ತಮ ಪುರುಷ ಪರಮಾತ್ಮ ಇದ್ದುದಾಗಿರ್ತ ಯೋ ಲೋಕತ್ರಯ ಅಂತ ಹೇಳ್ತಾರಲ್ಲ, 3 ಲೋಕ ಅಂತ ಹೇಳಿದ ಕಾರಣ ಈ ಲೋಕ ಬೇರೆ ಆ ಲೋಕ ಬೇರೆ ಅಂತ ಹೇಳಿ ಜಡದೊಳಗಿರ್ತಕ್ಕಂಥ ಡಿಫರೆನ್ಸ್ ಹೇಳಿದಂಗಾಯ್ತು. ಅದಕ್ಕೆ ಆಮೇಲೆ ಅಲ್ಲಿ ನೆಕ್ಸ್ಟ್ ತತ್ವ ಭೇದ ಡಿಫರೆನ್ಸ್ ಬಿಟ್ವೀನ್ ಜಡ ಚೇತನ ಅಂತಂದ್ರೆ ಅದೇ 15ನೇ ಶ್ಲೋಕದಲ್ಲಿ ಒಳಗೆ ನುಗ್ಗತಕ್ಕ ಲೋಕತ್ರಯ ವಿಷಯ ಅಂದ್ರೆ ನುಗ್ಗಾಮ ಬೇರೆ, ಚೇತನ ಒಳಗಿರ್ತಕ್ಕಂಥ ಜಡವಾಗಿರ್ತಕ್ಕಂಥ ಬೇರೆ ಲೋಕ ಎಂಬುದು. ಆಮೇಲೆ ಜಡ ಈಶ್ವರನಿಗೆ ಬೇಡ ಎಂಬುದಕ್ಕೆ ಇವಾಗ 17-18 ಉತ್ತಮ ಪುರುಷತ್ವ ಪರಮಾತ್ಮ ಎನ್ನುವುದಾಗುತ್ತ ಎಂಬುದಾಗಿರ್ತಕ್ಕಂಥದ್ದು. ಚೇತನದೊಳಗ ಉತ್ತಮ ಅಂತ ಹೇಳಿದೆ, ಚೇತನದೊಳಗೆ ಲಕ್ಷ್ಮಿ ಹೇಳಿದ್ದಾಳೆ, ಚೇತನದೊಳಗೆ ಬ್ರಹ್ಮದೇವರು ಹೇಳಿದ್ದಾರೆ. ಆದ ಕಾರಣ ಒಬ್ಬರಿಗೊಬ್ಬರು ವ್ಯತ್ಯಾಸವಾಗಿರ್ತಕ್ಕಂಥದ್ದು ಇದೆ ಜೀವಕ್ಕೆ. ಆದ ಕಾರಣ ಅದೇ ಪ್ರಕಾರವಾಗಿ ಜೀವ ಜಡಕ್ಕೂ ವ್ಯತ್ಯಾಸವಾಗಿರ್ತಕ್ಕಂಥದ್ದು ಇದೆ ಅಂತಂದ್ರೆ ಧಾಮಿಗೂ ಪುರುಷ ಲೋಕ ಆರಂಭದಲ್ಲಿ ಹೇಳಿದ್ದಾರೆ. ನೋಡಪ್ಪ, ಪುರುಷರಾಗಿರ್ತಕ್ಕಂಥದ್ದು 2 ಪ್ರಕಾರ ಎಂಟಿಟೀಸು ಏನಂತಂದ್ರೆ ಇರ್ತಕ್ಕಂಥದ್ದು, ಅದರಿಂದ ಜಡವಾಗಿರ್ತಕ್ಕಂಥದ್ದು ಬೇರೆ ಎಂಬುದು ಆಟೋಮೆಟಿಕ್. ಆದ ಕಾರಣ ಪುರುಷನೊಳಗೆ ಡಿಫರೆನ್ಸ್ ಇದೆ ಅಂತಂದ್ರೆ ಪುರುಷನಿಗೂ ಚೇತನಕ್ಕೂ ಅಚೇತನಕ್ಕೂ ಡಿಫರೆನ್ಸ್ ಇದೆ ಎಂಬುದಾಗಿರ್ತಕ್ಕಂಥದ್ದು ಆಗತ್ತೆ ಅಂತ ಹೇಳಿ
ಜೀವಗಳ ಹರೇ ಅನುಚರ. ಅದು ಬಂದು 17ನೇ ಶ್ಲೋಕ. ಆ ಶ್ಲೋಕ ಅರ್ಥ ನೀವೇನು ಇದಕ್ಕಂದ್ರೆ ಅದ್ರ ಬಂದು ಪರಮಾತ್ಮನ ಇರ್ತಕ್ಕಂಥವ ಎಲ್ಲಾರು ಭೀಭರ್ತಿ ಅಂತ ಹೇಳ್ತಾನ, ಕಾಪಾಡ್ತಾನ. ಆದ ಕಾರಣ ಕಾಪಾಡ್ತಕ್ಕಂಥವ ಅಂದ್ರೆ ಕಾಪಾಡವ ಯಾವಾಗಲೂ ದೊಡ್ಡವ, ಕಾಪಾಡಿಸಿಕೊಳ್ಳಲ್ಪಡ್ತಕ್ಕಂಥವ ಸರ್ವಜ್ಞಾಗಿರ್ತಕ್ಕಂಥವ. ಆದ ಕಾರಣ ಜೀವಗಳ ಹರೇ ಅನುಚರ ಹಾಗೇನು ದುಡ್ಡು. ನನ್ಗೊಂದು ಜ್ಞಾಪಕ ಬರ್ತದೆ, ಅದು ನಿಮ್ಮ ಹತ್ರ ಹೇಳ್ತಾನೆ, ಈಗ ಹೇಳೋದಿಲ್ಲ. ಇದನ್ನ ಬಂದು ಸುಮಾರು ಒಂದು 30 ವರ್ಷದ ಮುಂಚೆ ಮೆಡ್ರಾಸಲ್ಲಿ ಮ್ಯೂಸಿಕ್ ಅಕಾಡೆಮಿಲಿ ನನ್ನ ಮಾತಾಡ್ಬೇಕು ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಹೇಳಿದ್ರು. ಆಗ ಹೈಕೋರ್ಟ್ ಜಡ್ಜಸ್ ಎಲ್ಲ ಬಂದಿದ್ರು. ಆಗ ವಿ ವಾಂಟ್ ಟು ನೋ ಅಬೌಟ್ ಬೈಟ್ ಅಂತ ಹೇಳಿದ್ರು. ಆಗ ಬೈಟಕ್ಕೂ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಂಪೇರ್ ಮಾಡಿ ಹೇಳಿದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೆಲವು ಆರ್ಟಿಕಲ್ಸ್ ಇದೆ ನೋಡು, ಅದು ಪೂರ ಬಂದು ಅದ್ವೈತ ಸಿದ್ಧಾಂತದಲ್ಲಿ ಇರ್ತಕ್ಕಂಥ ಮಿಲ್ಟನ್ ಬಂದದೆ ಅಂತ. ಅದು ಆ ಜಡ್ಜಸ್ ಇದೆ ಕ್ಯಾನ್ ಅಪ್ರಿಷಿಯೇಟ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ತಿಳಿದವನಿಗೆ ತಿಳಿಲಾರದು. ಆದ ಕಾರಣ ಜೀವಗಳ ಹರೇ ಅನುಚರ ಎಂಬುದಾಗಿರ್ತಕ್ಕಂಥದ್ದು. ನೀಚೋಚ್ಚ ಭಾವಂಗತ ಹಾಗಂತಂದ್ರೆ ಜೀವ ದಟ್ ಇಸ್ ಗ್ರೇಡೇಷನ್ ಆಗಿರ್ತಕ್ಕಂಥದ್ದು. 16ನೇ ಶ್ಲೋಕ. ಅದಕ್ಕೆ ಮುಕ್ತಿ ದೈವ ಸುಖಾನುಭೂತಿ ಹಾಗಂತ ಹೇಳ್ತಕ್ಕಂಥದ್ದು. 20ನೇ ಶ್ಲೋಕ. ಅದನ್ನ ನೋಡ್ರಿ, ಕೃತಕೃತ್ಯ ಅಂತ ಹೇಳ್ತಾ ಇದ್ದಲ್ಲ, ಅದಕ್ಕೆ ಮೋಕ್ಷ ಸುಖ ಇರ್ತಕ್ಕಂಥದ್ದು ಅದನ್ನ ಹೇಳ್ತಾ ಇದ್ದಾನ. ಆದ ಕಾರಣ ಮುಕ್ತಿ ಅದನ್ನ ಬಂದಾಯ್ತು. ಅದಕ್ಕೆ ಆಮೇಲೆ ಅಮಲಾಬದ್ಧ ಸಾಧನ ಹಾಗಂತಂದ್ರೆ ಸಾಧನವಾಯ್ತು. 19ನೇ ಶ್ಲೋಕದಲ್ಲಿ ನೋಡಿದ್ರೆ ಈ ಡಿವೋಟಿ ಆಗಿರ್ತಕ್ಕಂಥವ ನಮ್ಗೆ ಸಂಪೂರ್ಣ ಜಾನಾತಿ ಪುರುಷೋತ್ತಮ. ಹಾಗಂದ್ರೆ ಜಾನಾತಿ ಅಂದ್ರೆ ಏನರ್ಥ ಹಾಗಂತಂದ್ರೆ ಭಕ್ತಿ ಪೂರ್ವಕವಾಗಿ ಅರ್ಥ. ಜಾನಾತಿ ಅಂದ್ರೆ ಜ್ಞಾನ ಬರ್ತಕ್ಕಂಥದ್ದು, ಜ್ಞಾನವಾಗಿರ್ತಕ್ಕಂಥದ್ದು ಭಕ್ತಿ ಭಾಗತ್ವ ಅಂತ ಹೇಳ್ತಾರೆ. ಜ್ಞಾನ ಇಲ್ಲ ಭಕ್ತಿ ಬರಲಾರ್ದು ಅಂತ ಹೇಳಿದ್ರೆ ಮಹಾತ್ಮ ಜ್ಞಾನ ಪೂರ್ವಕ ಸುದೃಢ ಸ್ನೇಹವಾಗಿರ್ತಕ್ಕಂಥದ್ದು, ಮುಖಾಂತರಮ ಇರ್ತಕ್ಕಂಥದ್ದು ಬರಲಾರ್ದು. ಪರಮಾತ್ಮ ಮಹಿಮೆ ಆಗಿರ್ತಕ್ಕಂಥ ತಿಳ್ಕೊಂಡು ನೀವು ನಮಸ್ಕಾರ ಮಾಡಿರಿ ಅಂದ್ರೆ ಅದು ಭಕ್ತಿ ಆಗಿರ್ತಕ್ಕಂಥದ್ದು. ಮಹಾತ್ಮ ಜ್ಞಾನ ಪೂರ್ವಕ ಇರ್ತಕ್ಕಂಥದ್ದು ಅದಕ್ಕೆ ನಾನು ಭಕ್ತಿ ತಿಳಿಸಲು. ಆದ ಕಾರಣ ಶಾಸ್ತ್ರ ಓದಿ ಅಪ್ಪ ಅಮ್ಮ ಎಷ್ಟು ದೊಡ್ಡ ಎಷ್ಟು ಸ್ವತಂತ್ರನಾಗಿರ್ತಕ್ಕಂಥ ಜ್ಞಾನವಾಗಿರ್ತಕ್ಕಂಥದ್ದು. ಆದ ಕಾರಣ ಅದಕ್ಕೆ ಬರ್ತಕ್ಕಂಥದ್ದು ಇದೆ. ಅದಕ್ಕೆ ಆಮೇಲೆ ಅಕ್ಷಾದಿ ತಿಳಿಸಿ ಪ್ರಮಾಣ ಹಾಗೆ ಪೂರ ನೀವು ನೋಡ್ರಿ ಇದ್ರೆ 16 ಶ್ಲೋಕದಲ್ಲಿ ಹಿಮ ಉಂಟಿದೆ ನೋಡ್ರ. ಇದೆಲ್ಲ ಹಿಮ ಅಂದ್ರೆ ಈ ಕಣ್ಣಿಗೆ ಬೀಳ್ತಕ್ಕಂಥದ್ದು ಹಾಗಂತಂದ್ರೆ ಪ್ರತ್ಯಕ್ಷವಾಗಿರ್ತಕ್ಕಂಥದ್ದು. ಆಮೇಲೆ ಅನುಮಾನವಾಗಿರ್ತಕ್ಕಂಥದ್ದು ನೀನು ವಿಭರ್ತಿ 3 ಲೋಕನ್ನು ಕಾಪಾಡ್ತಾನ ಎಂಬುದಾಗಿರ್ತಕ್ಕಂಥದ್ದು. 3 ಲೋಕನ್ನು ಕಾಪಾಡ್ತಕ್ಕಂಥದ್ದು ನೀವು ನೋಡಿರ ಅಂತ ನನಗೆ ಕೇಳಿರಿದ್ರೆ ಅದು ಕಾಪಾಡ್ತಾ ಇದ್ದಾನಲ್ಲ. ಅದ ಕಾರಣ ಕಾಪಾಡ ಒಬ್ಬ ಇರ್ಬೇಕು ಅಂತ ಅನುಮಾನ ಮಾಡಿ ಖಂಡಿತ ನಾವು ತಿಳ್ಕೊಂತಾರೆ. ಅದಕ್ಕೆ ಆಮೇಲೆ ಸಾಕ್ಷಾತ್ ಭೇದ ಆಗಮ ಪ್ರಮಾಣವಾಗಿರ್ತಕ್ಕಂಥದ್ದು ಭೇದ ಎಂಬುದಾಗಿ 18ನೇ ಶ್ಲೋಕದಲ್ಲಿ ಇದೆ. ಅದಕ್ಕೆ ಆಮೇಲೆ ಕೊನೆಯಲ್ಲಿರ್ತಕ್ಕಂಥದ್ದು ಅಖಿಲ ನಾಯಕ ವೇದ್ಯೋ ಹರಿ. ಇದು ಮುಖ್ಯ. ವಿಷ್ಣು ಆಗಿರ್ತಕ್ಕಂಥ ಒಂದೇ ಬೈ ಆಗಮ. ಆದ ಕಾರಣ ಪ್ರತ್ಯಕ್ಷ ಅನುಮಾನ ಆಗಮದಲ್ಲಿ ಪರಮಾತ್ಮನಾಗಿರ್ತಕ್ಕಂಥ. ಇದಕ್ಕೆಂದ್ರೆ ಬೆಳಿಗ್ಗೆ ನಾನು ಒಬ್ಬರಿಗೆ ಪಾಠ ಹೇಳ್ತಾ ಇದ್ದೆ. ಹೇಳಿದೆ ಈ ಆಗಮವಾಗಿರ್ತಕ್ಕಂಥದ್ದಕ್ಕೆ ಪ್ರಾಮಾಣ್ಯವಾಗಿರ್ತಕ್ಕಂಥದ್ದು ಉಳಿಸ್ಬೇಕು ಅಂತ ಒಂದೇ ಒಂದು ವಿಷಯ ನಿಮಗೆ ಹೇಳಿಬಿಡ್ತೇನೆ, ಮುಖ್ಯವಾದ್ದು. ಏಕೆಂದ್ರೆ ಆ ಪರಮಾತ್ಮನ ಮಹಿಮೆ ಇರ್ತಕ್ಕಂಥದ್ದು ಹೆಂಗೆ ಎಂಬುದನ್ನು ತಿಳ್ಕೊಬೇಕು. ತಡಕಮಾಡ ಅಂತಿದಲ್ಲ ಒಂದು ಟಾಲರೆನ್ಸ್. ಈ ಟಾಲರೆನ್ಸ್ ಮೊದಲು ದೇವರಿರ್ತಾನೆ. ನಾನು ಅಲ್ಲ, ನೀವು ಅಲ್ಲ, ಯಾರು ಅಲ್ಲ. ಅದನ್ನು ಮಾತ್ರ ಒಂದು ವಿಷಯ ಬೆಳಿಗ್ಗೆ ನಡೆದು ಅದು ಬಂದಿರುವಾಗ ಅಖಿಲ ನಾಯಕ ವೈದ್ಯವಾರಿ ಬದಲಿ ನಿಮಗೆ ಹಳೆಯದು ಹೇಳ್ತಾನೆ. ಅದಕ್ಕೆಂದ್ರೆ ಜೀವನ ಇರ್ತಕ್ಕಂಥವ ನಿತ್ಯ ಅಂತೇಳಿ ಇದು ಇಲ್ಲಿ ಬರೋದಿಲ್ಲ ನಿಮಗೆ. ಇದು ಬಂದು 2ನೇ ಅಧ್ಯಾಯದಲ್ಲಿ 3ನೇ ಪಾದದಲ್ಲಿ ಬರ್ತಕ್ಕಂಥದ್ರ ಮೇಲೆ ನಾನು ಹೇಳ್ತಾ ಇದ್ದೇನೆ. ಅರ್ಥ ಆಯ್ತದ? ಪರಸ್ಪರ ವಿರೋಧ ಇದೆಲ್ಲ ಸೃಷ್ಟಿಗಳಿಗೆ ಅದನ್ನ ರೆಕನ್ಸೈಲ್ ಮಾಡ್ತಕ್ಕಂಥ ಪಾದ ಅದು. ಅದರಲ್ಲಿ ಜೀವನ ಇರ್ತಕ್ಕಂಥ ನಿತ್ಯ ಅಂತ ಕೆಲವು ಸೃಷ್ಟಿಗಳಾಗಿರ್ತಕ್ಕಂಥದ್ದೇ. ಜೀವನ ಇರ್ತಕ್ಕಂಥವ ಅನಿತ್ಯ ಅಂತಂಬುದೇ ಕೆಲವು ಸೃಷ್ಟಿಗಳಾಗಿರ್ತಕ್ಕಂಥದ್ದೇ. ಆದ ಕಾರಣ ಯಾವ್ದಾದ್ರು ಒಂದು ಅಪ್ರಮಾಣವಾಗಿ ಆಗ್ಬೇಕು. ಆದ ಕಾರಣ ಒಂದು ಶ್ರುತಿ ಅಪ್ರಮಾಣವಾಯ್ತು ಅಂದ್ರೆ
ಗತಿ ಸಾಮಾನ್ಯ ಆತಂತೆಂಬ ಸೂತ್ರ ಪ್ರಕಾರವಾಗಿ ಎಲ್ಲಾ ಶ್ರುತಿಯ ಪ್ರಮಾಣವಾಗಿ ಜಗಜ್ಜನ್ಮಾದಿ ಕರ್ತೃತ್ವ ವಿಷ್ಣು ಹೇಳಿದ್ದು ಸರಿಯಲ್ಲ ಅಂತ ಅಲ್ಲಿ ಬರ್ತಕ್ಕಂಥ ಪೂರ್ವಪಕ್ಷ. ಈಗ ನಾನ್ ನಿಮ್ಮನ್ನ ಕೇಳ್ತೇನೆ ಏನಂತಂದ್ರೆ, ಇದು ನಾನು ಇದುವರೆಗೆ ನಮಗೆ ಹೇಳಿದ್ದಿಲ್ಲ ಮನು, ಇದನ್ನ ದಯಮಾಡಿ ನೋಟ್ ಮಾಡಿ ಅಂತ ಹೇಳ್ರಿ. ಏನಂದ್ರೆ ಜೀವನ ಇರ್ತಕ್ಕಂಥ ನಿತ್ಯ ಅಂತ ಹೇಳ್ತೇವಲ್ಲ, ಈ ಜೀವನ ಇರ್ತಕ್ಕಂಥ ನಿತ್ಯ ಅಂತಂಬಾದ ಇರ್ತಕ್ಕಂಥದ್ದು ಅದಕ್ಕೆ ಹೇಳಿ ಸಮಾಧಾನ ಮಾಡ್ತಾರೆ. ಇಲ್ಲಿ ಜೀವನಿತ್ಯ ತಾನೇ, ಅನಿತ್ಯ ಅಂತ ಹೇಳ್ತಕ್ಕಂಥದ್ದು ಆ ಉಪಾಧಿಗೆ ಹೇಳಿದ್ದ ಹೊರತಾಗಿ, ದೇಹಕ್ಕೆ ಹೇಳಿದ್ದ ಹೊರತಾಗಿ ಜೀವನಿಗೆ ಹೇಳಿದ್ದಲ್ಲ ಅಂತ ಹೇಳ್ತಾರೆ. ಆಗ ಜೀವನ ಇರ್ತಕ್ಕಂಥವನು ನಿತ್ಯ, ದೇವರು ನಿತ್ಯ ಅಂತ ಆಯ್ತಲ್ಲ. ಆಗ ನಿತ್ಯತ್ವ ಇರ್ತಕ್ಕಂಥ ಗುಣದಲ್ಲಿ ನಮಗೂ ನೀವು ಒಂದಾಯ್ತಲ್ಲ, ಸಮಾನ ಆಯ್ತಲ್ಲ ಅನ್ನೋ ಚಿಂತನೆ ಮಾಡ್ಬೋದು. ಇದು ಒಂದು ಮಾತ್ರ ಕೊಂಚ ದಯಮಾಡಿ ಅರ್ಥ ಆಯ್ತಲ್ಲ. ನಿತ್ಯ ಅಂತ ಇರ್ತಕ್ಕಂಥ ಒಂದು ಎಟರ್ನಲ್, souls are eternal, God is also eternal, therefore with regard to eternity both are equal. ಹಾಗೆ ಅಂತ ಬಂದುಡೋದಲ್ಲ, ಹಾಗೆ ಅಂತ ನೀವು ನಿಮ್ಮ ಮನಸ್ಸಿಗೆ ಬರ್ಬೋದು. ಅದಕ್ಕೆ ಅರ್ಥ ಏನು ಅಂತಂದ್ರೆ, ಅದಕ್ಕೆ ದಯಮಾಡಿ ನೀವು ಬಂದು ಅಂತರ್ಯಾಮ್ಯಾದಿ ದೈವಾದಿ ಸ್ವತಂತ್ರ ವಿದೇಶ ಉಕ್ತ ಸೂತ್ರ 1, 2, 18 ಭಗವದ್ಗೀತಾವಲ್ಲಿ 2ನೇ ಅಧ್ಯಾಯದಲ್ಲಿ 30ನೇ ಶ್ಲೋಕ. ಅದನ್ನು ದಯಮಾಡಿ ಓದ್ಬೇಕು. ದೇಹಿ ನಿತ್ಯಮವದ್ಯೋಯಂ ದೇಹೇ ಸರ್ವಸ್ಯ ಭಾರತ ಹಾಗೆಂದು. ಏನ್ ಅಭಿಪ್ರಾಯ ಅಂದ್ರೆ, ದೇವರಾಗಿರ್ತಕ್ಕಂಥ ನಮ್ಮ ಚೇತನದೊಳಗಿರೋ ಪ್ರಯುಕ್ತ ಅದು ನಿತ್ಯವಾಗಿದೆ. ಅಲ್ಲಿಂದ ಹೊರ ಬಂದುಟ ಅಂದ್ರೆ ಅದು ಹೋಗಲು, ಡಸ್ಟ್ ಆಡಲು. ದೇವರು ಬಂದು ಈ ನಿತ್ಯತ್ವನ ಯಾಕೆ ಉಳಿಸ್ತಾನ ಅಂತ ತಿಳ್ಕೊಂಡ್ರಿ ಇದ್ರೆ, ಅದು ನಾನು ನಿಮ್ಮ ಹತ್ರ ಹೇಳ್ತೇನೆ. ನಾವು ಅನೇಕ ಸೂತ್ರಗಳು ಶಿಷ್ಯರಿಗೆ ಅರ್ಥ ಆಗಲಿ ಅಂತ ಅದಕ್ಕೋಸ್ಕರವಾಗಿ ಲೌಕಿಕದ ಮೇಲೆ ಮಾಡಿದೆಲ್ಲ, ಅದ್ರ ತುಂಬಾ ಮುಖ್ಯವಾದ ಸೂತ್ರ ಕುಂಭಕೋಣ ಮುಕ್ತ. ಕುಂಭಕೋಣ ಮುಕ್ತ ಅಂದ್ರೆ ವೇದ ಪ್ರಾಮಾಣ್ಯವಾಗಿರ್ತಕ್ಕಂಥದ್ದು ಉಳಿದಕ್ಕೋಸ್ಕರ ಅಂತ ವಿಜೇಂದ್ರ ಸ್ವಾಮಿಗಳು ಪ್ರಮಾಣ ಪದ್ಧತಿ ಟಿಪ್ಪಣಿಯನ್ನು ಬರೀತಾರಲ್ಲ, ಅದ್ರ ಆಂಬಿಟ್ ಅಂಡ್ ಸ್ಕೋಪ್ ನಾವು ತಿಳ್ಕೊಬೇಕು. ವೇದಗಳು ಪೂರ ಹೇಳ್ತಾ ಇದೆ ಜೀವರ ಇರ್ತಕ್ಕಂಥ ನಿತ್ಯ ಅಂತ, ಅದಕ್ಕೋಸ್ಕರ ಉಳಿಸಿದ್ದಾನೆ ಹೊರತಾಗಿ ದೇವರ ವಿಷಯದಲ್ಲಿ ಅದು ನಿತ್ಯವಲ್ಲ. ಅವನೆನ್ಸಿದ ಅಂದ್ರೆ ದ್ರವ್ಯಂ ಕರ್ಮಚ ಕಾಲಶ ಸ್ವಭಾವ ಜೀವೈವಚ ಇದು ಅನುಗ್ರಹತ ಸಂತಿನ ಸಂಧಿಯದ ಪಕ್ಷ ಅಂತದಲ್ಲ. ಅವನೆನ್ಸಿದ ಅಂದ್ರೆ ಒಂದು ಜೀವನ ಇರ್ತಕ್ಕಂಥವನ್ನ ನಾಶ ಕೂಡ ಮಾಡ್ಲಿಕ್ಕೆ ಮುಡಿಯೋದು, ಹೊಸ ಜೀವನ ಸೃಷ್ಟಿ ಮಾಡ್ಲಿಕ್ಕೂ ಮುಡಿಯೋದು. ಹೊಸ ಜೀವನ ಸೃಷ್ಟಿ ಮಾಡತಕ್ಕಂಥದ್ದು ನನ್ನ ಮಧುನು ಅಲ್ಲ, 1000 ಲಕ್ಷ್ಮಿನ ಮನೆಗೆ ಅಂದ್ರೆ ಸೃಷ್ಟಿ ಮಾಡುವ ಅಂತ ನಿಮಗ ಹೋದ ವಾರ ಮುಂದಿನ ವಾರ ಹೇಳಿದ ರುಕ್ಮಂದ ಮಹಾರಾಜನಿ ತೋರಿಸಿದೆ. ರುಕ್ಮಿಣಿ ಹಬ್ಬಗೆ ಎಲ್ಲರೂ ಬಂದು ಜರಾಸಂಧನ ಕೊಡ್ಬೇಕು ಅಂತ. ನಾವು ಭಾಗವತ ಓದ ಬೇಳೆ, ಭಾಗವತ ಕಥೆ ಎಲ್ಲ, ಭಾಗವತದಲ್ಲಿ ಏನು ಒಡವ ಶಾಸ್ತ್ರ ವಿಷಯ ಇದೆ ಅಂತ ತಿಳ್ಕೊಬೇಕು. ಅರ್ಥ ಆಯ್ತಲ್ಲ. ಈ ರುಕ್ಮಂಗನ ಕಥೆ ಹೇಳೋದಲ್ಲ, ರುಕ್ಮಂಗನ ಕಥೆ ಹೇಳೋಳೆ ಜರಾಸಂಧನ ಕೂಡ ಏನ್ ಮಾಡಿದ, ರೆಕಮೆಂಡ್ ಮಾಡಿದ ರುಕ್ಮಂಜನ್ ದುಡ್ದು, ನೀನು ಆಮ ಬಂದು ಗೋಪಾಲಕ ಅವನಿಗೆ ಕೊಡ್ಬೇಡ ನಿನ್ ಮಗಳನ್ನ, ನಿನ್ ಮಗಳು ತುಂಬಾ ಚಂದ, ಅದ ಕಾರಣ ರಾಜಪುತ್ರನ ಇರ್ತಕ್ಕಂಥ ಶಿಶುಪಾಲ ಕೊಟ್ಟು ಮದುವೆ ಮಾಡುವಂತ ರೆಕಮೆಂಡೇಶನ್ ಜರಾಸಂಧ. ಇವನ ಮನಸ್ಸು ಒಂದು ಮಾದರಿ ಆಯ್ತು. ಹೌದು, ಒಂದು ಒಳ್ಳೆ ಶಿಶುಪಾಲಿಗೆ ಕೊಟ್ಟು ಅಂದ್ಬಿಟ್ಟು ಕೃಷ್ಣ ಬಂದ. ಕೃಷ್ಣ ಬರವಳಿ ಇವ ಮನಸ್ಸಲ್ಲಿ ಚಂದ, ನನ್ ಮಗಳು ತುಂಬಾ ಚಂದ, ಅಷ್ಟು ಚಂದ ಒಂದು ಹುಡುಗ ಸಿಕ್ಕವನ ಅಂದ್ಬಿಟ್ಟು ಕೃಷ್ಣಗೆ ತಿಳಿದಾಗ ನನ್ನ ಮನಸ್ಸು ಏನಿದೆ ಹೇಳ್ರಿ. ಆಗ 1 ನಿಮಿಷ ಕೃಷ್ಣ ಅವನಿಗೆ ಒಳ್ಳೆ ಭಾಗ್ಯ ಇದೆ, ರಾಜನಿಗೆ ವಿಶ್ವರೂಪ ನೋಡೋ ಭಾಗ್ಯ, 1 ನಿಮಿಷ ನೋಡೋ ಇಲ್ಲಿ ಅಂತ ಹೇಳಿದ. ಕೃಷ್ಣ ಪರಮಾತ್ಮನ ಉದರದಲ್ಲಿ 106 ಲಕ್ಷ ರುಕ್ಮಿಣಿ ದೇವಿಯರು ಕೂತಿದ್ರು. ನಮಸ್ಕಾರ ಮಾಡಿದ, ನೀ ಮಾಡಿಕೊಪ್ಪ ಹೇಳ್ಬಿಟ್ಟು. ಇದು ಬರೀ ಕಥೆ ಅಲ್ಲ. ಏನ್ ಇದಲ್ಲಿ ಇದ್ರೆ ಅವನೇನಿಸಿದ ಅಂದ್ರೆ ಬಂದು 100 ಲಕ್ಷ್ಮಿನ ಸೃಷ್ಟಿ ಮಾಡುವ. ಆದ್ರೆ ಲಕ್ಷ್ಮಿಯ ಮುಂದೆ ವೇದದಲ್ಲಿ ಹೇಳಿರುವ ಪ್ರಯುಕ್ತ ಇದು ಅರ್ಥ ಆಯ್ತು ನಮ್ಮದು. ಆ ವೇದ ಪ್ರಾಮಾಣ್ಯವನ್ನು ಉಳಿಸಲಿಕ್ಕೋಸ್ಕರವಾಗಿ ಅವ ಟಾಲರೇಟ್ ಮಾಡಿಕೊಂಡು ಕೂತಿದ್ದಾನ ಎಂಬುದನ್ನು ತಿಳಕೊಂಡು ಜ್ಞಾನಪೂರ್ವಕವಾಗಿ ಒಂದು ನಮಸ್ಕಾರ ದೇವರಿಗೆ ಮಾಡಿದ್ರೆ ನಂಗೆ ತುಂಬಾ ಸಂತೋಷ. ಅರ್ಥ ಆಯ್ತಲ್ಲ. ಆದ ಕಾರಣ ಅವನ ಪ್ರಕಾರವಾಗಿ ಅಲ್ಲ, ಅವ ದ್ರವ್ಯಂ ಕರ್ಮಚ ಕಾಲಶ್ಚ, ಇನ್ನಿಷ್ಟು ಪೂರ
ವೇದದಲ್ಲಿ ಹೇಳ್ತಕ್ಕಂಥ ಅನಾದಿನಿತ್ಯವಾಗಿರ್ತಕ್ಕಂಥ ಪದಾರ್ಥಗಳು ಎಲ್ಲ ಅನುಗ್ರಹದ ಸಂತಿ ನ ಸಂತಿಯದ ಅಪೇಕ್ಷೆ ಅಂದುಂಟು. ಇದು ಭಾಗವತ ಶ್ಲೋಕ ಅಲ್ಲ, ಮದು ಅನುವ್ಯಾಖ್ಯಾನತ ಇದು ನೋಡಿರಿದ್ರೆ ತದನ್ನು ಮಾರಣ ಶಬ್ದಾದಿ ವ್ಯಾವು ಎಂಬ ಸೂತ್ರ ಕೆಳಗೆ ಇತಿ ಶ್ರುತೇ ನಿಂತಿರೋದು. ಇದು ಶ್ರುತಿ ವಾಕ್ಯ. ಈ ಶ್ರುತಿ ವಾಕ್ಯವಾಗಿರ್ತಕ್ಕಂಥದ್ದನ್ನ ಭಾಗವತದಲ್ಲಿ ಹಾಕಿದ್ದಾರೆ. ಇದು ಪೂರ ಅನಾದಿನಿತ್ಯವಾಗಿರ್ತಕ್ಕಂಥದ್ದು. ಅದು ದೇವರ ವಿಷಯದಲ್ಲಿ ಅನಾದಿನಿತ್ಯ ಅಲ್ಲ, ಅನಾದಿನಿತ್ಯ ಅಂತ ವೇದನೆ ಹೇಳಿದೆ. ಆ ವೇದದ ಮಾತಿನ ನನಗೆ ಶಕ್ತಿ ಇದೆ ಅಂತ ಹೇಳಿ ಡಿಸ್ಟ್ರಾಯ್ ಮಾಡ್ಬಿಟ್ಟೆ ನಾನು ನೀವು ಇದನ್ನ ನಂಬೋದು. ದೇವರಿಂದಾನಂದ್ರೆ ಏನ್ ಹೇಳ್ತೀವಿ? ದೇವರಿಂದಾನಂತೀವಿ ನಾ ಹೇಳೋದು ಆಗಮ ಇರೋಬ್ಬರು ಇದ್ದ ನಾನು ಅನ್ಕೊತಾ ಇದ್ದೇನೆ. ಆಗಮದಲ್ಲೇ ಒಂದು ವೇಳೆ ದೇವರು ಇಲ್ಲ ಅಂತ ನೀವು ಹೇಳಿದ್ರೆ ನಾನು ದೇವರಿಲ್ಲ ಅಂತ ಹೇಳಿ ಆಗ ನಾವು ಇಷ್ಟು ಆದ ಕಾರಣ ಸಜ್ಜನ ಮೇಲಿರ್ತಕ್ಕಂಥ ಅಂಗಲಾಪದಿಂದ ವೇದ ಮಾತಿಗೆ ಪ್ರಾಮಾಣ್ಯ ಉಳಿಸ್ಬೇಕು ಅಂತ ಹೇಳಿ ದೇವರು ತನಗಿರ್ತಕ್ಕಂಥ ಶಕ್ತಿಯಲ್ಲಿ ಒಂದು ಸಾಸಿವೆ ಇಷ್ಟು ಕೂಡ ವೇದದಲ್ಲೇ ಹೇಳಲ್ಲ. ಅದನ್ನು ತಿಳ್ಕೊಬೇಕು. ವೇದ ಪೂರ ತಿಳಿದವರು ಲಕ್ಷ್ಮೀ ದೇವಿ ಇನ್ನು ಅಧಿಶಿವಾಯ ನೋಡ್ತಾ ಇದ್ದಾರಲ್ಲ, ಸಕಲ ವೇದವನ್ನು ತಿಳಿದವರು ವಾಯುದೇವರು ಇನ್ನು ನೋಡ್ತಾ ಇದ್ದಾರಲ್ಲ. ಹಾಗಾದ್ರೆ ಏನರ್ಥ? ಆ ಸಕಲ ವೇದ ಹೇಳಿರ್ತಕ್ಕಂಥದ್ದು ದೇವರ ಮಹಿಮೆ ಇರ್ತಕ್ಕಂಥದ್ದು. ದೇವರ ಮಹಿಮೆ 1,000 ಕೋಟಿ ಅಂತ ಇಟ್ಟಿಡ್ರಿ, ಅದ್ರಲ್ಲಿ ಒಂದು ಭಾಗ ತಾನು ಹೇಳಿದೆ. ಇಷ್ಟು ದೊಡ್ಡವ ನಮ್ಮ ದೇವರು. ಆದ ಕಾರಣ ತಾನೇ ನನಗೆ ಕೆಲವು ವೇಳೆ ಏನಾಗುತ್ತೆ ಅಂದ್ರೆ ಇಷ್ಟು ದೊಡ್ಡವನಾಗಿರ್ತಕ್ಕಂಥ ದೇವ್ರನ್ನ ನಾರಾಯಣ, ಗೋವಿಂದ, ವಿಶೇಷ, ಪದ್ಮನಾಭ, ದಾಮೋದರ, ಮಧುಸೂದನ ಈಗೆಲ್ಲ ಕೂತಾ ಇದ್ದಾರಲ್ಲ, ಕೂಗೋದ. ಈಗ ನಮ್ಮ ಅಪ್ಪ ಬಂದರು ಅಂದ್ರೆ ಅವ್ರ ಹೆಸರು ಹೇಳಿ ನಾವು ಕೂಗೋದಿಲ್ಲ, ಅರ್ಥ ಆಯ್ತಲ್ಲ, ಮರ್ಯಾದೆಗೆ. ಆಗ ಅವ ಎಲ್ಲರಿಗೂ ಅಪ್ಪನ ಇರ್ತಕ್ಕಂಥ ಇಷ್ಟು ದೊಡ್ಡವ, ಅವನ ಹೆಸರು ಹೇಳ್ತಾ ಇದ್ದಾರಲ್ಲ ಅಂದ್ರೆ ಅವನ ಹೆಸರು ಹೇಳಿರೋ ನಿಂಗೆ ಪುಣ್ಯ, ನಾಮಸ್ಮರಣ ಮಾಡ್ಬೇಕು ಅಂತ ವೇದದಲ್ಲಿ ಇರೋ ಪ್ರಯುಕ್ತ ಹೆಸರು ಹೇಳ್ತಾನೆ ಹೊರತಾಗಿ ಇಲ್ಲಾಂದ್ರೆ ಅವನ ಹೆಸರು ಹೇಳಲಿಕ್ಕೆ ಯಾವ ವಿಧವಾಗಿರ್ತಕ್ಕಂಥ ಯೋಗ್ಯತೆ ಇಲ್ಲ. ಅಷ್ಟು ದೊಡ್ಡ ದೇವರು. ಆದ ಕಾರಣ ಈ 5 ಶ್ಲೋಕವಾಗಿರ್ತಕ್ಕಂಥ ಅದನ್ನು ದಯಮಾಡಿ ನೀವು ಬಂದು ದಿನಕ್ಕೆ ಒಂದು 5 ವೇಳೆ ಹೇಳ್ತೇನೆ ಎಂಬುದಾಗಿ ನೀವು ಹೇಳಿ, ಇದನ್ನ ಏನಾದ್ರು ನಿಮಗೆ ಸಂದೇಹ ಇದ್ರೆ ದಯಮಾಡಿ ಕೇಳ್ಬೋದು. ಇದಕ್ಕೆ ಆಮೇಲೆ ಬರ್ತಕ್ಕಂಥದ್ದು ಇನ್ನು ಕೆಲವು ಪ್ರಮಾಣ ವಾಕ್ಯಗಳಾಗಿರ್ತಕ್ಕಂಥದ್ದು ವಿಷ್ಣು ಸರ್ವೋತ್ತಮನ ಕುರಿತು ಹೇಳ್ತಕ್ಕಂಥ ವಾಕ್ಯಗಳಿದೆ. ಅದನ್ನ ಮುಂದಿನ ಭಾನುವಾರ ಬದುಕಿದ್ದನ್ನ ಹೇಳ್ತೇನೆ. ಈ 5 ಶ್ಲೋಕವಾಗಿರ್ತಕ್ಕಂಥದ್ದು ನೀವು ಯೋಚನೆ ಮಾಡಿ ನೋಡ್ರಿ. ಅಥವಾ ವಿಷ್ಣು ಸರ್ವೋತ್ತಮ ಮಹಾತಾತ್ಪರ್ಯ ಸರ್ವಾಗಮನ ಅಂತ ಹೇಳ್ಬಿಟ್ಟು ಆಚಾರ್ಯರು ಹೇಳಿರ್ತಕ್ಕಂಥದ್ದು ಯಾವ ಆಗಮ ಅಂತ ಉಂಟು ಇದನ್ನ ತಾನು ಹೇಳಿದ್ದಾರೆ ಅಂತಂದ್ರೆ ಎಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ತಮ್ಮ ಅದಕ್ಕೆ ಆಚಾರ್ಯರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆದ ಕಾರಣ ದಯಮಾಡಿ ಸ್ವಾಮಿ ಪುರುಷರು ಕೈ ಬಿಟ್ಕೊಳ್ಬಿಡ್ರಿ. ಹೇಳಿ ಪ್ರಯಾಸೇ ವ್ಯಾಸೇಶ ವೆಂಕಟೇಶೋ ಮರುತ್ಪ್ರಿಯ ಪ್ರೀತ ದದ್ಯಾನ್ಮೇ ಜ್ಞಾನ ಸಂಪದ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಅಂಕಲ್ ತುಂಬಾ ಚೆನ್ನಾಗಿತ್ತು ಅಂಕಲ್. ದಿಸ್ ವಾಸ್ ಅಮೇಸಿಂಗ್ ಸೆಷನ್ ಟುಡೇ ಆನ್ ಚಾಪ್ಟರ್ 15 ಲಾಸ್ಟ್ 5 ವರ್ಸಸ್ ಅಂಕಲ್. ಸೊ ವಿಲ್ ಓಪನ್ ಫಾರ್ Q&A. ತುಂಬಾನೇ ಚೆನ್ನಾಗಿತ್ತು. ಅದು ನಿಮ್ದು ಫೇವರೆಟ್ ಟಾಪಿಕ್ ಬೇರೆ ಇದು. ನಿಮ್ಮ ಮತ್ತಿಗೆ ತಿರುಗಿ ಇನ್ನೊಂದ್ಸಲ ರಿವಿಷನ್ ಮಾಡೋದಂತೂ ತುಂಬಾನೇ ಚೆನ್ನಾಗಿತ್ತು ಅಂಕಲ್ ನಿಮ್ಮ ಮತ್ತಿಗಿಂತ ಕೇಳೋದು. ಸೊ ನನಗೆ ಬಂದು ಐ ವಾಂಟ್ ಟು ಸ್ಟಾರ್ಟ್ ಆಫ್ ದ Q&A ವಿತ್ 1 ಕ್ವೆಶ್ಚನ್ ಆನ್ ಲೋಕ. ಸೊ ಈ ಲಾಸ್ಟ್ 5 ವರ್ಸಸ್ ಅಲ್ಲಿ ವೇದವ್ಯಾಸ ಬಂದು ಲೋಕ 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 ಅಂತ 3 ಟೈಮ್ಸ್ ಯೂಸ್ ಮಾಡಿದ್ದಾರೆ. ಒಂದು ದ್ವಾವಿಮೌ ಪುರುಷೋ ಲೋಕೆ, ಆಮೇಲೆ ಲೋಕೆ ವೇದೇಚ, ಆಮೇಲೆ ಯೋ ಲೋಕ ತ್ರಯಂ ಅಂತೇಳಿ 3 ಜಾಗದಲ್ಲಿ ಲೋಕ ಬಂದಿದೆ ಈ ವರ್ಷ ಒಳಗೆ. ಸೊ ನನಗೆ ಬಂದು ಫಸ್ಟ್ ಲೈನ್ ಒಳಗೆ ದ್ವಾವಿಮೌ ಪುರುಷೋ ಲೋಕೆ ಎಂಬುದೊಳಗೆ ಕ್ಷರ ಅಕ್ಷರ ಏವಚ ಎಂಬೊಳಗೆ ಅಲ್ಲಿ ಲೋಕ ಬಂದು ಏನ್ ಮೀನಿಂಗ್ಲಿ ತಗೋಬೇಕು ಅಂತ. ಯಾಕಂದ್ರೆ ಇಲ್ಲಿ ಬಂದು ಕ್ಷರ ಅಕ್ಷರ ಅಂತ ಹೇಳಿ ಆ ಅಕ್ಷರ ಅಂಬೋದು ಬಂದು ಲಕ್ಷ್ಮಿ ಅಂತ ಹೇಳಿದ್ಮೇಲೆ ಆ ಲಕ್ಷ್ಮಿಗೆ ಈ ಲೋಕ ಈ ಮೆಟೀರಿಯಲ್ ವರ್ಲ್ಡ್ ಮೇಲೆ ಸಂಬಂಧನೇ ಇಲ್ಲಲ್ಲ ಅವಳಿಗೆ. ಶಿ ಈಸ್ ವೆರಿ ಡಿಟ್ಯಾಚ್ ಫ್ರಮ್ ಮೂಲ ಪ್ರಕೃತಿ. ಸೊ ಅಲ್ಲಿ ಏನ್ ಲೋಕ ಅಂತ ತಗೋಬೇಕಂಕಲ್ಲಿ ಮ್ಯೂಟ್ ಆಯ್ತಾ? ಲೋಕದಲ್ಲಿ ಅರ್ಥ ಅಲ್ಲ, ಚೇತನ ಪ್ರಪಂಚದಲ್ಲಿ ಅರ್ಥ. ಚೇತನ among the sentient objects ಅಂತ ಅರ್ಥ. ಓಕೆ. ಸೊ ಅಲ್ಲಿ ಚೇತನ ಅಂದ್ರೆ ಅಲ್ಲಿ ಲೋಕ ಅಂದ್ರೆ ಚೇತನ ಪ್ರಪಂಚ ಅಂತ ತಗೋಬೇಕು. ಆಮೇಲೆ ಇಲ್ಲಿ ಬಂದು ಲೋಕೆ ವೇದೇಚ ಅಂದ್ರೆ ಪೌರುಷೇಯ ಅಪೌರುಷೇಯ ಗ್ರಂಥಗಳು ಅಂತ ಅಲ್ಲಿ ಲೋಕೆ ವೇದೇಚ ಅಂತ ಹೇಳಿ ಅಲ್ಲಿ ತಗೋಬೇಕು.
ಆಮೇಲೆ ಲೋಕತ್ರಯಂ ಅಂತ ತಗೊಂಡ್ರೆ ಈ ಮೆಟೀರಿಯಲ್ ವರ್ಲ್ಡ್ ದೇವರು ಸೃಷ್ಟಿ ಮಾಡ್ತಾನಂತ ತಗೋಬೇಕು. ಸೊ 3 ಡಿಫರೆಂಟ್ ಮೀನಿಂಗ್ ಅಲ್ಲಿ. ನೋಡಿ ಆ ಸಬ್ಜೆಕ್ಟ್ ಅರ್ಥ ಮಾಡ್ಬೇಕು ಅದಕ್ಕೆ ಇದೇ ಕಾರಣ. ಮೊದಲು ಲೋಕ ಅಂತಂದ್ರೆ ಚೇತನ ಪ್ರಪಂಚದಲ್ಲಿ ನಿಂತರ್ಥ, ಯೋಲೋಕತ್ರಯಂ ಅಂತಂದ್ರೆ ಜಡವಾಗಿರ್ತಕ್ಕಂಥ ಲೋಕ ಅಂತ. ಆಮೇಲೆ ಅಲ್ಲಿ ಬರ್ತಕ್ಕಂಥದ್ದು ಮೂರನೇದು ಬರ್ತಕ್ಕಂಥದ್ದು ನೀವು ನೋಡ್ರಿ ಅಂದ್ರೆ ಪೌರುಷೇಯ ಆಗಮ ಅಪೌರುಷೇಯ ಆಗಮ ಅಂತ ಅರ್ಥ. ಯಾಕಂದ್ರೆ ಲೋಕೆ ವೇದ ಅಂತಂದ್ರೆ ಅಲ್ಲಿ ಲೋಕದಲ್ಲೂ ವೇದದಲ್ಲೂ ಅಂತ ಹೇಳಿರಿ ಅಂದ್ರೆ ವೇದವಾಗಿರ್ತಕ್ಕಂಥದ್ದು ಲೋಕದಲ್ಲಿ ತಂದಿದೆ. ಫಂಟಾಸ್ಟಿಕ್ ಅಂಕಲ್, ಅರ್ಥ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಎನಿ ಅದರ್ ಕ್ವೆಶ್ಚನ್ಸ್? ಒಳ್ಳೆ ಕ್ವಶನ್ ನೀವು ಕೇಳಿದ್ದು ಮರ್ಸಿ ಬಂತ. ಥ್ಯಾಂಕ್ ಯು. Madhuji, one question on my side. Go for it. So, Uncle, this is pertaining to knowledge, acquisition of knowledge. I was reading, Sakshi only accepts the right knowledge. It does not accept ayatartha jnana. But we do acquire wrong knowledge also. Adralli, how do we understand? Does Sakshi have no role in it? Ad Sakshi tarka hogode ilva, or because any knowledge is, I mean, it keeps improving and we get better and better at understanding. So how does the role of Sakshi evolve in this process of acquisition of the right knowledge, Uncle? ಶಾಸ್ತ್ರ ಓದಬೇಕು, ಯಾವುದನ್ನು ಕೊಟ್ಟು ಆ ಸಬ್ಜೆಕ್ಟ್ ಕೊಟ್ಟು ಓದಿನಿಂದ ನೀವು ಚಿಕ್ಕ ವಿಷಯ ತಿಳ್ಕೊಂಡದಕ್ಕಿಂತ ಆಮೇಲೆ ಹೆಚ್ಚಾಗಿ ಓದಿ ತಿಳ್ಕೊಂತೀರಿ. ನಾವು ಓದ್ತಾ ಇದ್ರೆ ಒಳ್ಳೆ ಚಂದ ತಿಳ್ಕೊಂತೇವೆ. ಈಗ ಈಗ ಈ ಎಟಾಡಂತ ಒಂದು ಹೇಳಿದೆ ನೋಡ್ರಿ, ಅದನ್ನ ಈಗ ಒಂದು 10 ವರ್ಷ ಹೇಳ್ತಾ ಇದ್ದಾರೆ. ಮೊದಲ 20 ವರ್ಷ ಪಾಠದ ಹೋದಾವಳೆ ನಾನು ಈಗ ತಂದು ಅನ್ಸಿದ್ದೆ. ಅದು ಮೇಲೆ ಮೇಲೆ ಓದ್ತಾ ಇರ್ಬೇಕು. ಅದಕ್ಕೊಂದು ಚಿಕ್ಕ ಒಂದು ಉದಾಹರಣೆ ಹೇಳ್ತಾರೆ. ಕೋರ್ಟಿಲ್ ನಡೆದು ಈಗ ಈ ಕಾಲದಲ್ಲಿ ಅಂತ ಮರಿಯೆಲ್ಲ ನಡೀಲಾರ್ದು ಬಿಟ್ಟು ಆಗ ಬಂದು ಆ ಕಾಲದಲ್ಲಿ ಮೆಡ್ರಾಸ್ ಹೈಕೋರ್ಟ್ಲಿ ಯುರೋಪಿಯನ್ ಜಡ್ಜಸ್ ಅವಳೆ ಕೃಷ್ಣಯ್ಯರ್ ದೊಡ್ಡ ಲಾಯರ್ ಇದ್ರು. ಅವರು ಆರ್ಗ್ಯೂ ಮಾಡಿರು. ಎದುರು ಸೈಡ್ ಲಾಯರ್ ಹೇಳಿದ ಇಂತ ಮರಿ ಬಂದು ಈಗ ಇವರು ಆರ್ಗ್ಯೂ ಮಾಡ್ತಾರೆ, ಇದೇ ಪಾಯಿಂಟ್ ನ 10 ವರ್ಷದ ಮುಂಚೆ ನೋಡ್ರಿ ಇವರು ಇಂಥ ಮರಿ ಆರ್ಗ್ಯೂ ಮಾಡಿದ್ದಾರೆ, ಈಗಿದ್ದು ಅದಕ್ಕೆ ನೇರ ಅಗೇನ್ಸ್ಟ್ ಆರ್ಗ್ಯೂ ಮಾಡ್ತಾ ಇದ್ದಾರೆ ಅಂತ ಹೇಳಿದ. ಆಗ ಅವರು ವಾಟ್ ಈಸ್ ಯುವರ್ ರಿಪ್ಲೈ ಅಂತ ಜಡ್ಜ್ ಹೇಳಿದ. ಆಗಲೇ ಕೃಷ್ಣಯ್ಯರ್ ವಾಸ್ 45, ನಾವು ಈಸ್ 65 ಆಗಂತದ್ದು. ಒಂದೇ ಮಾತು. Agreed, Uncle. But just little clarification. The right knowledge, you go deeper. The wrong knowledge acquisition is Sakshi, and how does, I mean, because any knowledge acquisition has to go through Sakshi, Allah. Adralli, sometimes we have very wrong understandings, which we realize later. Avaga has Sakshi played a role anta. That is. ಪರೀಕ್ಷೆ ಮಾಡಿ ತಿಳ್ಕೊಂತೀರಾ? ಹೆಂಗ್ ತಿಳ್ಕೊಂತೀರಿ? ಒಂದು ಜ್ಞಾನ ಬರ್ತದೆ. ಈ ಜ್ಞಾನವಾಗಿರ್ತಕ್ಕಂಥದ್ದು ಯಥಾರ್ಥ ಅಂತ ಹೆಂಗ್ ತಿಳ್ಕೊಬೇಕು? Sorry, Uncle. There was some interruption. I couldn't hear the ಕೇಳಿಸ್ಲಿಲ್ಲ, Uncle. So sorry. ಪರೀಕ್ಷೆ ಮಾಡಿ ತಿಳ್ಕೊಬೇಕು. ಪರೀಕ್ಷೆ ಮಾಡಿ ತಿಳ್ಕೊಳ್ಳಿಕ್ಕೆ ಯೋಗ್ಯತ್ವ ಇರ್ತಕ್ಕಂಥ ವಸ್ತು ಇಲ್ಲಂಗಿತ್ತು ಅಂತಂದ್ರೆ ಒಂದು ನಿಮಿಷ ದೇವರು 8 ಗುಣ ಅಂತ ಹೇಳ್ತಾರೆ. ಒಂದು ಎಕ್ಸಾಂಪಲ್ ಹೇಳ್ತಾರೆ. ನೈಯಾಯಿಕರು ದೇವರಿಗೆ 8 ಗುಣ ಅಂತ ಹೇಳ್ತಾರೆ. ದ್ವೈತದಲ್ಲಿ ದೇವರಿಗೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಹೇಳ್ತೇವೆ. ಅರ್ಥ ಆಯ್ತಲ್ಲ? ಈಗ 8 ಗುಣ ಅಂತ ಹೇಳ್ತಕ್ಕಂಥದ್ದಕ್ಕೆ ಪ್ರಮಾಣ ಕೊಡ್ತಕ್ಕಂಥದ್ದು ಇಲ್ಲ. ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅದಕ್ಕೆ ಪ್ರಮಾಣ ಇದೆ ಅಂತ ಹೇಳ್ಕೊತಾನೆ. ಆಗ ಇವರು ಹೇಳಾದ್ರೆ ಇಟ್ಟೊಂದು ನನ್ನ ಮನಸ್ಸಿಗೆ ಬರ್ತಲ್ಲ. ನನ್ನ ಟು ಮೈ ಹಂಬಲ್ ಎಕ್ಸ್ಟೆಂಟ್ ನಾ ಯಾವುದು ಅಸ್ಯೂಮ್ ಮಾಡಿ ಹೇಳೋದಿಲ್ಲ. ಅರ್ಥ ಆಯ್ತಲ್ಲ? ದ್ವೈತವಾಗಿರ್ತಕ್ಕಂಥದ್ದು ನೀವು ಎಲ್ಲಿ ಬೇಕಾದ್ರೆ ಸಂದೇಹಗಳ್ರಿ, ಅದು ನ್ಯಾಯ ಅಂತ ನಾ ಹೇಳ್ತೇನೆ. ಇಲ್ಲ ನೀವು ಹೇಳೋದು ಸರಿ ಇಲ್ಲ ಅಂತ ನೀವು ಹೇಳ್ರೆ ನಂತರ ಪರೀಕ್ಷೆ ಮಾಡಿ ನೋಡಿದ್ರು ಹೇಳ್ತಾರೆ. ಅರ್ಥ ಆಯ್ತಲ್ಲ? ಆದ ಕಾರಣ ಆ ನಾಲೆಡ್ಜ್ ಡೆವಲಪ್ ಆಗ ಅದು ಸರಿಯಾಗದು. Okay. Thank you, Uncle, ಇನ್ನೊಂದು ಕ್ವಶನ್. ಒಂದು ನಿಮಿಷ ಅವ್ರಿಗೆ ಹಾಕ್ರಿ. Yes, Uncle. Yeah. ಅದಕ್ಕೆ ತಾನೇ ನೀವು ಬ್ರಹ್ಮಸೂತ್ರ ಇದ್ರೆ ದಯಮಾಡಿ ತೆಗೆದು ನೋಡಿ. 4ನೇ ಅಧ್ಯಾಯ ನೋಡ್ರಿ, ಪದಾಧ್ಯಾಯ ಇದೆ. ಆವೃತ್ತಿ ಹಸಗುರು ಉಪದೇಶ ಆತಂತ ಮೊದಲ ಸೂತ್ರ.
ಆವರ್ತಿ ಇದ್ರೆ ಮೇಲೆ 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 ನೀವು ಓದ್ತಾ ಇರ್ಬೇಕು. ಆಸಕ್ತಿ ಇದ್ರೆ ಬಿಡ್ದಾಗ ಓದ್ಬೇಕು. ಮೇಲೆ ಮೇಲೆ ಓದ್ತಾ ನಿಂತು ಒಂದಿನ ಓದ್ಬಿಟ್ಟು ಆಮೇಲೆ 1 ವರ್ಷ ನಿಲ್ಸೋದಲ್ಲ. ಇಟ್ ಈಸ್ ಕಂಟಿನ್ಯೂಸ್ ಅಂಡ್ ವಿತೌಟ್ ಇಂಟರಪ್ಷನ್ ಇಂತ ಮಾಡಿ ಹಂಗಿರ್ಬೇಕು. Thank you. ಅಂಕಲ್ ಥ್ಯಾಂಕ್ ಯು ಸುರೇಶ್ ಜಿ. ಸೊ ಅಂಕಲ್ ಇನ್ನೊಂದು ಎರಡು ಕ್ವಶನ್ ಅಂಕಲ್. ಇದು ಒಂದು 1 to 12 ಭಾಗವತಂಲಿ ದ್ರವ್ಯಂ ಕರ್ಮಶ್ಚ ಕಾಲಶ್ಚ ಸ್ವಭಾವ ಇತಿ ಶ್ರುತೇಹೇ ಅಂತ ಆಚಾರ್ಯರು ಹೇಳಿದಾರಲ್ಲ, ಯಾವ ಶ್ರುತಿ ಅಂತ ಆಚಾರ್ಯರು ಹಿಡನ್ ಗಿವ್ ಸ್ಪೆಸಿಫಿಕ್ ರೆಫರೆನ್ಸ್ ಅಂಕಲ್? ಅಲ್ಲಿ ಎಲ್ಲಾ ಜಾಗದಲ್ಲೂ ಇತಿ ಪಾದ್ಮೆ, ಇತಿ ಕಾತ್ಯಾಯನ ಶ್ರುತಿ, ಇತಿ ಪಿಪ್ಪಲಾದ ಶ್ರುತಿ ಅಂತ ಹೇಳ್ತಾರಲ್ಲ, ಇಲ್ಲಿ ಶ್ರುತೇಹೇ ಅಂತ ಹೇಳಿದಾರಲ್ಲ, ಏನ್ ಶ್ರುತಿ ಅಂತ ರೆಫರೆನ್ಸ್ ಕೊಟ್ಟಿಲ್ವಾ ಅಂಕಲ್? ಇದು ಜಸ್ಟ್ ಕ್ವಶನ್. ಸುಧಾವಳಿ ನೋಡಿ ಹೇಳ್ತಾರೆ, ಶ್ರುತಿ ಮೆನ್ಷನ್ ಮಾಡಿದ್ದಾರೆ ಅಂತ. ಸುಧಾವಳಿ, ಓಕೆ. ಸುಧಾವಳಿ ಟಿಪ್ಪಣಿ ಇದೆ, ಯಾರು ಹೇಳಿದ್ದಾರೆ ನೋಡ್ಬೇಕು. ಅದು ವೆರಿ ನಾವೆಲ್ ಪಾಯಿಂಟ್ ಅಂಕಲ್. ನಮ್ಗೆ ಇದು ನಾವೇನೋ ನಾವು ಹೇಳಕ್ಕೆ ಇದು ಬಂದು ಫಸ್ಟ್ ಲೈನ್ಲಿ ಆಲ್ ಇಟರ್ನಲ್ಸ್, ಆ ಇಟರ್ನಲ್ಸ್ ಎಲ್ಲ ದೇವ್ರ ಮೇಲೆ ಡಿಪೆಂಡೆಂಟು. ಸೊ ಇವನು ನಿತ್ಯಾನಾಂ ಚೇತನಾನಾಂದು ವಿಷಯ ಗ್ರಂಥ ಹಾಗೆ ಹೇಳುವುಡಿರಿ ಅದಕ್ಕೋಸ್ಕರ ನಾನು ಅಂತ ಹೇಳಿದೆ. ಬಟ್ ಅಲ್ಲಿ ಹೇಳಿರ್ತಕ್ಕಂಥ ಅದನ್ನ ಯೋಚನೆ ಮಾಡಿರಿದ್ರೆ ಅದು ಅನಾಗರಿಕವಾಗಿರ್ತಕ್ಕಂಥ ಕ್ವಾಲಿಟಿ ಚಂದ ತಿಳಿಯುತ್ತೆ. ಈ ಪ್ರಮಾಣ ಇಲ್ಲೇ ಇದ್ರೆ ಕೂಡ ತಿಳಿಯುತ್ತೆ. Fantastic. Any other questions? So if there are no questions, we will thank TSR for an amazing class today. So thank you very much. Again, look forward to Vishnu Tattva Nirnaya for next session, uncle. Thank you very much. My knowledge is very limited. ನೀವು ಒಂದೊಂದ್ಸಲ ಈ ದ್ವಾಯುಮ ಹೇಳಕ್ಕೆ ನಮ್ಗೆ ಎಷ್ಟೋ ಹೊಸ ಪಾಯಿಂಟ್ಸ್ ಬರ್ತಾ ಇದ್ದದೆ. ಸೊ ನಾವು ನೋಟ್ಸ್ ತಗೊಂಡು ತಿಳ್ಕೊತಾ ಇರ್ತೀವಿ. ಹಿಂಗೆ ರಿಪೀಟ್ ಮಾಡ್ತಾ ಇರಿ. ಎವ್ರಿ 3 to 6 months ದ್ವಾಯುಮ ರಿಪೀಟ್ ಮಾಡ್ತಾ ಇರಿ, ನಮ್ಗೆ ಹೊಸ ಪಾಯಿಂಟ್ಸ್ ಬರ್ತಾ ಇರತ್ತ. ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ. ಹರೇ ಕೃಷ್ಣ. ನಮಸ್ಕಾರ.